ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH ಯಾವುದೇ ಕಾಂಪ್ರಮೈಸ್ ಇಲ್ಲದೆ ರಿಪಬ್ಲಿಕ್ ಕನ್ನಡ 100% ನ್ಯೂಸ್ ಕೊಡುತ್ತೆ. ಇದೇ ರೀತಿ ಓರಿಯೆಂಟ್ ಬೆಲ್ ಟೈಲ್ಸ್ ಕೂಡ 100ಕ್ಕೆ 100ರಷ್ಟು ಬಲಿಷ್ಠವಾಗಿವೆ. ನವ ಭಾರತಕ್ಕಾಗಿ ಹೊಸ ಆಯ್ಕೆ ಮುಖ್ಯ. ಇದೀಗ ಈ ಕ್ಷಣದ ಹೆಡ್ಲೈನ್ಸ್. ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಕೇಸ್ ಸಂಚಲನ. SIT ರಚಿಸಿ ಸರ್ಕಾರದ ಮಹತ್ವದ ಆದೇಶ. ತಲೆ ಬುರುಡೆ ರಹಸ್ಯ ಭೇದಿಸುತ್ತ ಖಾಕಿ. SITಯಿಂದ ಎಲ್ಲ ನಿಗೂಢ ಕೇಸ್ಗಳ ತನಿಖೆ ಎಂದ ಸಿಎಂ. ಒತ್ತಡಕ್ಕೆ ಮಣಿಯಲ್ಲ ಎಂದ ಪರಂ. ಫ್ರೀ ಹ್ಯಾಂಡ್ ಕೊಡಿ ಎಂದ ರಮ್ಯಾ. ಪ್ರಭು ಚೌಹಾಣ್ ಪುತ್ರನಿಂದ ಯುವತಿಗೆ ವಂಚನೆ ಆರೋಪ. ಪ್ರತೀಕ್ ಚೌಹಾಣ್ ವಿರುದ್ಧ ದಾಖಲಾಯಿತು FIR. ಬೀದರ್ ನಗರದ ಮಹಿಳಾ ಠಾಣೆಯಲ್ಲಿ ಕೇಸ್. ಶಿವಮೊಗ್ಗದ ಅಬ್ಬಿ ಫಾಲ್ಸ್ನಲ್ಲಿ ಪ್ರವಾಸಿಗರ ಹುಚ್ಚಾಟ. ನೋಡ್ತಾ ಇದ್ದಂತೆ ಕೊಚ್ಚಿ ಹೋದ ವ್ಯಕ್ತಿ. ಬೆಂಗಳೂರು ಮೂಲದ ರಮೇಶ್ ಸಾವು. ಕಾಫಿ ನಾಡಿನಲ್ಲಿ ಮುಂದುವರೆದ ಮಳೆ ಅವಾಂತರ. 2 ಮನೆ, ಎಲೆಕ್ಟ್ರಾನಿಕ್ ಶಾಪ್, ಕಾರು ಜಖಂ. ಮೂಡಿಗೆರೆ ಹೊರವಲಯದ ಗಂಗನಮಕ್ಕಿಯಲ್ಲಿ ಘಟನೆ. ನಮಸ್ಕಾರ, ಮಹಾಭಾರತ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ವೀಕ್ಷಕರೇ, ಕಳೆದ ಕೆಲ ದಿನಗಳಿಂದ ಇಡೀ ರಾಜ್ಯ, ಇನ್ಫ್ಯಾಕ್ಟ್ ದೇಶದಾದ್ಯಂತ ಧರ್ಮಸ್ಥಳದಲ್ಲಿ ಏನಾಗಿದೆ, ಅದರ ತನಿಖೆ ಯಾಕೆ ವಿಳಂಬವಾಗ್ತಾ ಇದೆ, ತನಿಖೆಗೆ ಸರ್ಕಾರ ಯಾಕೆ ಆದೇಶ ಮಾಡ್ತಾ ಇಲ್ಲ, ಈ ವಿಚಾರವನ್ನ ಯಾಕೆ ಯಾರು ಬಹಿರಂಗವಾಗಿ ಚರ್ಚೆ ಮಾಡ್ತಿಲ್ಲ ಅನ್ನೋ ಸುದ್ದಿಯೇ ಬಹಳ ಮುನ್ನೆಲೆಗೆ ಬಂದಿತ್ತು. ಜೊತೆಗೆ ಚರ್ಚೆ ಕೂಡ ಬಿರುಸುಗೊಂಡಿತ್ತು ಈ ವಿಚಾರದಲ್ಲಿ. ಇದೀಗ ಸರ್ಕಾರದ ಮೇಲೆ ಒತ್ತಡ ಹೆಚ್ಚಾದ ಬೆನ್ನಲ್ಲೇ ನೇರವಾಗಿ ಹೋರಾಟಗಾರರು, ವಕೀಲರು, ಹಾಗೆ ಈ ಧರ್ಮಸ್ಥಳದಲ್ಲಿ ಕಾಣೆಯಾಗಿರುವ, ಕೊಲೆಗೀಡಾಗಿದ್ದಾರೆ ಎನ್ನಲಾದ ಕೆಲ ವ್ಯಕ್ತಿಗಳ ಕುಟುಂಬಸ್ಥರು, ಹೀಗೆ ಎಲ್ಲರೂ ಒತ್ತಡ ಹೇರಲಿಕ್ಕೆ ಪ್ರಾರಂಭ ಮಾಡಿದ ನಂತರ ಸರ್ಕಾರ SIT ರಚನೆಗೆ ಮುಂದಾಗಿದೆ. ಇನ್ಫ್ಯಾಕ್ಟ್ ಕಳೆದ 1 ವಾರದ ಹಿಂದಷ್ಟೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹೇಳಿಕೆ ಈ ರೀತಿ ಇರಲಿಲ್ಲ. ಕೆಲ ವಕೀಲರು SIT ರಚನೆಗೆ ಒತ್ತಡ ಮಾಡಿದ ಸಂದರ್ಭದಲ್ಲಿ ಯಾರೋ ಏನೋ ಹೇಳಿದ್ರು ಒಂದು ಮಾತ್ರಕ್ಕೆ SIT ರಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪೊಲೀಸರು ತನಿಖೆಯನ್ನು ನಡೆಸ್ತಿದ್ದಾರೆ. ಇನ್ ಕೇಸ್ ಪೊಲೀಸ್ ಡಿಪಾರ್ಟ್ಮೆಂಟ್ ಡಿಮ್ಯಾಂಡ್ ಮಾಡಿದ್ರೆ ಮಾತ್ರ, ಪೊಲೀಸ್ ಇಲಾಖೆಯಿಂದ ಒಂದು ವಿಶೇಷ ತಂಡದ ರಚನೆಯ ಅವಶ್ಯಕತೆ ಇದೆ ಅನ್ನೋ ಡಿಮ್ಯಾಂಡ್ ಬಂದರೆ ಮಾತ್ರ ಸರ್ಕಾರ ಆ ನಿಟ್ಟಿನಲ್ಲಿ ಚಿಂತನೆ ಮಾಡುತ್ತೆ ಅಂತ ಹೇಳಿದ್ರು. ಆದರೆ ಯಾವಾಗ ಒತ್ತಡ ಹೆಚ್ಚಾಗ್ತಾ ಬಂತು, ನಿನ್ನೆ ಗೃಹ ಸಚಿವರು ಹಾಗೆ ಮುಖ್ಯಮಂತ್ರಿ ಇಬ್ಬರು ಸುದೀರ್ಘ ಮಾತುಕತೆಯನ್ನು ನಡೆಸಿದ್ದಾರೆ. ಇದು ಹೀಗೆ ಬಿಟ್ಟರೆ ಸರ್ಕಾರಕ್ಕೆ ಡ್ಯಾಮೇಜ್ ಅನ್ನೋದನ್ನು ಮನಗಂಡಿದ್ದಾರೆ ಅನ್ನೋ ರೀತಿಯಲ್ಲಿ ಇವತ್ತು SIT ರಚನೆಗೆ ಮುಂದಾಗಿದೆ ಸರ್ಕಾರ. ಬ್ರೇಕಿಂಗ್ ಅಪ್ಡೇಟ್ ಮೂಲಕ ಇದರ ಮತ್ತಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಇಡೋ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀವಿ. ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದ್ದ ಸುದ್ದಿ. ರಾಜ್ಯದಲ್ಲಿ ಸಂಚಲನ ಸೃಷ್ಟಿಸಿದ್ದ ಭಯಾನಕ ಕೇಸ್. ಧರ್ಮಸ್ಥಳದ ತಲೆಬುರುಡೆ ಕೇಸ್ನಲ್ಲಿ ಮಹತ್ವದ ಬೆಳವಣಿಗೆಯಾಗಿದೆ. ಶವಗಳನ್ನ ಹೂತಿಟ್ಟ ಪ್ರಕರಣದ ತನಿಖೆಗೆ SIT ರಚನೆಯಾಗಿದೆ. SITಯನ್ನ ರಚಿಸಿ ಸರ್ಕಾರ ಮಹತ್ವದ ಆದೇಶವನ್ನ ಹೊರಡಿಸಿದೆ. IPS ಅಧಿಕಾರಿ ಪ್ರಣವ್ ಮೊಹಂತಿ ಅವರ ನೇತೃತ್ವದಲ್ಲೇ ತನಿಖೆ ಆಗಬೇಕು ಅಂತ ಹೇಳಿ ಕೆಲ ವಕೀಲರು ಹಾಗೆ ಹೋರಾಟಗಾರರು ಆಗ್ರಹಿಸಿದರು. ಅದರಂತೆಯೇ ಸರ್ಕಾರ ಕೂಡ ಇದೀಗ ಹಿರಿಯ ಪೊಲೀಸ್ ಅಧಿಕಾರಿ ಪ್ರಣವ್ ಮೊಹಂತಿ ಅವರ ನೇತೃತ್ವದಲ್ಲೇ SIT ರಚನೆ ಮಾಡಿದೆ. ಇದೀಗ SIT ತನಿಖೆ ಪ್ರಾರಂಭ ಆದ ಮೇಲೆ ಆ ಅನಾಮಧೇಯ ವ್ಯಕ್ತಿ ಮಾಡಿದ್ದ ಆರೋಪ, 100 ಶವಗಳನ್ನ ಹೂತಿದ್ದೇನೆ ಅಂತ ಹೇಳಿ ಮಾಡಿದ ಆರೋಪ, ಈ ಆರೋಪದ ಹಿಂದಿರುವ ನಿಗೂಢ ರಹಸ್ಯಗಳು ಬಯಲಾಗುತ್ತಾ ಅನ್ನೋ ಕುತೂಹಲ ಇದೆ. ಇಲ್ಲ, ಈಗ ನೋಡಿ, ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವರು ಒಬ್ಬ ವ್ಯಕ್ತಿ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಅದು ಕೂಡ ಮೆಜಿಸ್ಟ್ರೇಟ್ ಮುಂದೆ 164 ಸ್ಟೇಟ್ಮೆಂಟ್ ಕೂಡ ಮಾಡಿದ್ದಾನೆ. ನಾವು ಅಲ್ಲಿ ಸ್ಥಳೀಯವಾಗಿ ತನಿಖೆ ಮಾಡಿ ಅದರ ವಿವರವಾದಂಥ ವರದಿನ ಕೊಡಿ ಅಂತೇಳಿ ನಾವು ಹೇಳಿದ್ದು. ಅಷ್ಟರಲ್ಲಿ
ಭಾಳ ಜನ ಅದರ ಬಗ್ಗೆ ವೈಯಕ್ತಿಕವಾಗಿ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಸರ್ಕಾರದ ಬಗ್ಗೆ ಮುಖ್ಯಮಂತ್ರಿಗಳ ಬಗ್ಗೆ ನನ್ನ ಬಗ್ಗೆ ಎಲ್ಲ ಮಾತಾಡಿದರು. ಆದರೂ ನಾವು ಅದನ್ನೆಲ್ಲ ಸಹಿಸಿಕೊಂಡು ನ್ಯಾಯಯುತವಾಗಿ ಅಲ್ಲಿ ಏನು ನಡೆದಿದೆ ಅನ್ನೋದನ್ನು ನೀವು ತನಿಖೆ ಮಾಡಬೇಕು ಅಂತ ಸೂಚನೆಗಳು ಕೊಟ್ಟಿತ್ತು. ಆದರೂ ಕೂಡ ಹೆಚ್ಚಿನ ರೀತಿಯಲ್ಲಿ ಅನೇಕ ಜನ ಪ್ರಗತಿಪರ ಜನ ಮತ್ತು ಅಲ್ಲಿ ಸ್ಥಳೀಯವಾಗಿರ್ತಕ್ಕಂಥವ್ರು ಬೇರೆ ಬೇರೆ ರೀತಿಯಲ್ಲಿ ಎಲ್ಲ ವ್ಯಾಖ್ಯಾನ ಮಾಡೋದಕ್ಕೆ ಶುರು ಮಾಡಿದರು. ಇದರಲ್ಲಿ ಸರ್ಕಾರ ಏನು ಮುಚ್ಚಿಟ್ಕೊಳ್ಳೋ ಅಂಥದ್ದು ಏನಿಲ್ಲ, ಅಥವಾ ಸರ್ಕಾರಕ್ಕೆ ರಕ್ಷಣೆ ಮಾಡಬೇಕು ಯಾರನ್ನಾದರೂ ಅನ್ನೋದು ಕೂಡ ಏನಿಲ್ಲ. ನ್ಯಾಯ ದೊರಕಬೇಕು ಅನ್ನೋದು ಅಷ್ಟೇನೇನೆ. ಅದಕ್ಕಾಗಿ ನೋಡಿ, ಎಷ್ಟು ದಿವಸ ಅಂತ ಮುಖ್ಯ ಅಲ್ಲ, ಆದರೆ ಈಗೇನು ಈ ಅನುಮಾನಾಸ್ಪದವಾದಂಥ ಸಾವುಗಳು ಅಲ್ಲಿ ಕೂತಿದ್ದೀರಿ ಅಂತ ಹೇಳ್ತಾ ಇದ್ದಾರೆ, ಅದರ ಬಗ್ಗೆ ಒಂದು SIT ತನಿಖೆ ಆಗಬೇಕು ಅಂತ ಅನೇಕ ಸಂಘ ಸಂಸ್ಥೆಯವರು ಮತ್ತು ಅನೇಕ ವ್ಯಕ್ತಿಗಳು ಸರ್ಕಾರದ ಒತ್ತಡವನ್ನು ಹಾಕ್ತಾಯಿದ್ರು. ನಮ್ಮ ದಕ್ಷಿಣ ಕನ್ನಡ ಪೊಲೀಸ್ ಅವರು ಇದನ್ನು ತನಿಖೆ ಮಾಡೋದಕ್ಕೆ ಅವರು ತಯಾರಾಗಿದ್ದರು. ಅದರಲ್ಲಿ ಯಾವುದೇ ರೀತಿ ನನಗೆ ದಕ್ಷಿಣ ಕನ್ನಡ ಪೊಲೀಸ್ ಮೇಲೂ ಕೂಡ ಪೂರ್ತಿ ವಿಶ್ವಾಸ ಇತ್ತು. ಅವರೇ ತನಿಖೆ ಮಾಡಿ ಇದನ್ನು ಸತ್ಯತೆಗಳನ್ನು ಹೊರಗೆ ತರ್ತಕ್ಕಂಥದ್ದಕ್ಕೆ ಸಾಧ್ಯ ಆಗುತ್ತೆ ಅಂತ. ಆದರೂ ಅಲ್ಲಿ ಅನೇಕ ಜನರು ಮತ್ತು ಸಾರ್ವಜನಿಕವಾಗಿ ಭಾಳಷ್ಟು ಚರ್ಚೆಗಳಾಗ್ತಾ ಇರೋದ್ರಿಂದ SITನೇ ಆಗಬೇಕು ಅಂತ ಭಾಳ ಒಂದು ಒತ್ತಡವನ್ನು ಅವ್ರು ಹಾಕ್ತಾಯಿದ್ರು. ಆ ಕಾರಣದಿಂದ ಈಗ ಮುಖ್ಯಮಂತ್ರಿಯವರು, ಗೃಹ ಸಚಿವರು SITಯನ್ನು ಆದೇಶ ಮಾಡಿದ್ದಾರೆ. ಈಗ SIT ರಚನೆಯ ನಿರ್ಧಾರ ಇವತ್ತಿನ ನಿರ್ಧಾರ. ಅದರ ಜೊತೆಗೆ SIT ರಚನೆಯ ನಿರ್ಧಾರಕ್ಕೆ ಪೂರ್ವವಾಗಿ ಅದಾದ ನಂತರದಲ್ಲಿ ರಾಜಕಾರಣಿಗಳು, ಅದರಲ್ಲೂ ಸರ್ಕಾರದ ಪ್ರತಿನಿಧಿಗಳ ಪ್ರತಿಕ್ರಿಯೆಯನ್ನು ಗಮನಿಸಿದೆ. ಇದಿಷ್ಟು ಇವತ್ತಿನ ಬೆಳವಣಿಗೆ. ಆದರೆ ಈ ಕೇಸ್ ಅಸಲಿಗೆ ಜನ್ಮ ತಾಳಿದ ಹೇಗೆ? ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟ ವಿಚಾರ ಬಯಲಾಗಿದ್ದು ಹೇಗೆ? ಜೂನ್ 22 ಆ ದಿನ ಏನಾಯಿತು? ಅದಾದ ನಂತರ ಇಲ್ಲಿವರೆಗೂ ಏನೇನೆಲ್ಲ ಆಗ್ತಾ ಬಂತು? ಡೇ ಟು ಡೇ ಏನೆಲ್ಲ ಬೆಳವಣಿಗೆಗಳು ಈ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಯಿತು? ಅದೆಲ್ಲದರ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. SIT ಹೆಗಲಿಗೆ ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟ ಕೇಸ್. ಪ್ರಣವ್ ಮೊಹಂತಿ ನೇತೃತ್ವದಲ್ಲೇ 4 ಅಧಿಕಾರಿಗಳ ತಂಡ. ಧರ್ಮಸ್ಥಳ, ಈ ದೈವನಗರಿ ಇದೀಗ ಮತ್ತೊಂದು ವಿವಾದದ ಕೇಂದ್ರವಾಗಿದೆ. ಧರ್ಮಸ್ಥಳ ಗ್ರಾಮದ ಪರಿಸರದಲ್ಲಿ 100 ಶವಗಳನ್ನು ನಿಗೂಢವಾಗಿ ಹೂತಿಡಲಾಗಿದೆ. ಪೊಲೀಸರ ಮುಂದೆಯೇ ನಾನು ಆ ಶವಗಳನ್ನು ತೆಗೆದು ತೋರಿಸುತ್ತೇನೆ. ಇದೊಂದು ಅನಾಮಧೇಯ ವ್ಯಕ್ತಿಯ ಪತ್ರ ವೈರಲ್ ಆಗ್ತಿದ್ದಂತೆ ಮತ್ತೊಮ್ಮೆ ಕರಾವಳಿಯಲ್ಲಿ ಕಂಪನ ಶುರುವಾಗಿತ್ತು. ಜೂನ್ 22ರಂದು ವಕೀಲರಿಂದ ಬಹಿರಂಗ ಪತ್ರ. ಹೌದು, ಜೂನ್ 22ರಂದು ಬೆಂಗಳೂರು ಮೂಲದ ವಕೀಲರಾದ ಓಜಸ್ವಿ ಗೌಡ ಮತ್ತು ಸಚಿನ್ ದೇಶಪಾಂಡೆ ಸಾರ್ವಜನಿಕರ ಪತ್ರವೊಂದನ್ನು ರಿಲೀಸ್ ಮಾಡಿದರು. 1998ರಿಂದ 2014ರವರೆಗೆ ಧರ್ಮಸ್ಥಳದಲ್ಲಿ ಸ್ವಚ್ಛತಾ ಕಾರ್ಮಿಕನಾಗಿದ್ದ ವ್ಯಕ್ತಿಯೋರ್ವ ಕರಾಳ ಸತ್ಯವೊಂದನ್ನು ಜನತೆ ಮುಂದೆ ಬಿಚ್ಚಿಡಲು ಮುಂದಾಗಿದ್ದಾರೆ ಎಂದು ಈ ಪತ್ರದಲ್ಲಿ ಉಲ್ಲೇಖಿಸಲಾಗಿತ್ತು. ಮೊದಲಿಗೆ ಈ ಪತ್ರವನ್ನು ಸಾರ್ವಜನಿಕ ವಲಯ ಸುಳ್ಳು ಎಂಬಂತೆ ನೋಡ್ತಿತ್ತು. ಆದರೆ ಈ ಕೇಸ್ಗೆ ಟ್ವಿಸ್ಟ್ ನೀಡಿದ್ದು ಜೂನ್ 27ರಂದು ವಕೀಲರ ತಂಡ ದಕ್ಷಿಣ ಕನ್ನಡ ಪೊಲೀಸ್ ವರಿಷ್ಠಾಧಿಕಾರಿಯನ್ನ ಭೇಟಿಯಾದ ಬಳಿಕ. ಜುಲೈ 3ರಂದು ಧರ್ಮಸ್ಥಳ ಠಾಣೆಯಲ್ಲಿ ವಕೀಲರ ದೂರು. ಜುಲೈ 3ರಂದು ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಭೇಟಿ ಕೊಟ್ಟ ಇದೇ ವಕೀಲರ ತಂಡ ದೂರು ದಾಖಲು ಮಾಡಿತ್ತು. ಅಂದು ಅನಾಮಿಕ ವ್ಯಕ್ತಿಯ ID ಕಾರ್ಡ್ ಕೊಟ್ಟಿದ್ದ ವಕೀಲರು ನಮ್ಮ ಬಳಿ ಇರೋ ಸಾಕ್ಷಿದಾರ ಸತ್ಯ ಹೇಳಲು ಮುಂದಾಗಿದ್ದಾರೆ. ಪಾಪ ಪ್ರಜ್ಞೆಯಿಂದ ಮಣ್ಣಿನಡಿ ಮುಚ್ಚಿಟ್ಟಿರುವ ಸತ್ಯವನ್ನ ಬಯಲು ಮಾಡಲು ರೆಡಿ ಇದ್ದಾರೆ ಎಂದು ದೂರಿನಲ್ಲಿ ಉಲ್ಲೇಖಿಸಿದರು. ಜುಲೈ 11ರಂದು ಕೋರ್ಟ್ನಲ್ಲಿ ಅನಾಮಿಕನ ಹೇಳಿಕೆ. ಜುಲೈ 4ರಂದು ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ವಕೀಲರು ನೀಡಿದ ದೂರು ಆಧರಿಸಿ FIR ದಾಖಲಾಗಿತ್ತು. ಜುಲೈ 11ರಂದು ಬೆಳ್ತಂಗಡಿ ಕೋರ್ಟ್ ಮುಂದೆ ಹಾಜರಾದ ಅನಾಮಿಕ ವ್ಯಕ್ತಿ ನ್ಯಾಯಾಧೀಶರ ಮುಂದೆ 1 ಗಂಟೆ 20 ನಿಮಿಷ ಹೇಳಿಕೆ ದಾಖಲಿಸಿತು. ಜೊತೆಗೆ ತಾನು ಈ ಹಿಂದೆ ಶವಗಳನ್ನು ಹೂತಿಟ್ಟಿದ್ದೆ ಎಂದು ಹೇಳಿದ್ದ ಸ್ಥಳದಿಂದ ಹೊರತೆಗೆದಿದ್ದ ತಲೆ ಬುರುಡೆಯನ್ನ ಸಹ ನ್ಯಾಯಾಧೀಶರ ಮುಂದೆ ಇಟ್ಟಿದ್ರು.
16ರಂದು ಬ್ರೈನ್ ಮ್ಯಾಪಿಂಗ್ಗೆ ಪೊಲೀಸರ ಮನವಿ. ಯಾವಾಗ ಅನಾಮಿಕ ವ್ಯಕ್ತಿ ಜಡ್ಜ್ ಮುಂದೆ ಸೆಕ್ಷನ್ 183 ಅಡಿ ಹೇಳಿಕೆ ದಾಖಲಿಸಿದ್ರು, ಅಲ್ಲಿಂದ ಸಾರ್ವಜನಿಕ ವಲಯದಲ್ಲಿ ಜೋರು ಚರ್ಚೆಗಳು ಶುರುವಾದವು. ಜುಲೈ 16ರಂದು ಸಾಕ್ಷಿದಾರನ ಬ್ರೈನ್ ಮ್ಯಾಪಿಂಗ್ಗೆ ಅನುಮತಿ ನೀಡುವಂತೆ ಪೊಲೀಸರು ಕೋರ್ಟ್ ಮೊರೆ ಹೋದರು. ರಾಜ್ಯ ಮಹಿಳಾ ಆಯೋಗವು ಕೂಡ ಎಸ್ಐಟಿ ರಚನೆಗಾಗಿ ಸರ್ಕಾರಕ್ಕೆ ಪತ್ರ ಬರೆಯಿತು. ಜುಲೈ 16ರಂದೇ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯರನ್ನ ಭೇಟಿಯಾದ ಸಿಎಸ್ ದ್ವಾರಕಾನಾಥ್ ನೇತೃತ್ವದ ತಂಡ ಎಸ್ಐಟಿ ತನಿಖೆಗೆ ಆಗ್ರಹಿಸಿತ್ತು. ನಿವೃತ್ತ ನ್ಯಾಯಾಧೀಶರು ಸಹ ಎಸ್ಐಟಿ ರಚನೆಗೆ ಧ್ವನಿಗೂಡಿಸಿದ್ರು. ಆದರೆ ಅಂದು ಸಿದ್ದರಾಮಯ್ಯ ಮಾತ್ರ ಎಸ್ಐಟಿ ರಚನೆಗೆ ಬಿಲ್ಕುಲ್ ಒಪ್ಪಿರಲಿಲ್ಲ. ಯಾವುದೇ ಗೋಪಾಲ್ ಗೌಡ್ರು ಹೇಳೋದಕ್ಕೆ ಅಥವಾ ಅವ್ರು ಹೇಳದೇ ಇರೋದಕ್ಕೆ ಪರನೂ ಇಲ್ಲ, ವಿರೋಧನೂ ಇಲ್ಲ. ಕಾನೂನು ಪ್ರಕಾರ ಮಾಡ್ತೀವಿ, ಸರ್ಕಾರ ಕಾನೂನು ಪ್ರಕಾರ ಮಾಡಬೇಕು. SIT ಮಾಡಬೇಕು ಅಂತಂದರೆ SIT ಮಾಡ್ತೀವಿ. ಎಸ್ಐಟಿ ರಚನೆಗೆ ಸಿದ್ದರಾಮಯ್ಯ ಹಿಂದೇಟು ಹಾಕ್ತಿದ್ದಂತೆ ಸುಪ್ರೀಂ ಕೋರ್ಟ್ ಹಿರಿಯ ವಕೀಲ KV ಧನಂಜಯ್ ಬಹಿರಂಗ ಪತ್ರವೊಂದನ್ನು ಬರೆದಿದ್ರು. ನೂರಾರು ಶವಗಳನ್ನು ಹೂತಿಟ್ಟ ಪ್ರಕರಣದ ತನಿಖೆಗೆ ಕೇರಳ ಸರ್ಕಾರ ಮುಂದಾಗುವಂತೆ ಮನವಿ ಮಾಡಿದ್ರು. ಅಲ್ಲಿ ಜನರು ಹೂತು ಹೋಗಿದ್ರೆ ಆ್ಯಂಡ್ ಹೂತು ಹೋಗಿರೋ ದೇಹಗಳನ್ನು ಹೊರಗೆ ತೆಗೆದಾಗ ಕೆಲವರು ಕೇರಳ ರಾಜ್ಯದಿಂದಲೂ ಕೂಡ ಇರ್ತಾರೆ. ಸೊ ನಮ್ಮ ಸಾಂವಿಧಾನಿಕ ವ್ಯವಸ್ಥೆಯಲ್ಲಿ ಈ ಸಾಧ್ಯತೆ ಏನಿದೆ, ಈ ಸಾಧ್ಯತೆ ಬಂದು ಕೇರಳ ಸರ್ಕಾರಕ್ಕೆ ಒಂದು ಆಬ್ಲಿಗೇಷನನ್ನು ಕೊಡುತ್ತೆ. ನೈತಿಕ ಆಬ್ಲಿಗೇಷನ್ ಇರುತ್ತೆ, ಸಾಂವಿಧಾನಿಕ ಆಬ್ಲಿಗೇಷನ್ ಇರುತ್ತೆ. ಏನಂತ ಅಂದರೆ ಕರ್ನಾಟಕ ಸರ್ಕಾರ ಈ ಪ್ರಕರಣದಲ್ಲಿ ನಡೆಸಿರುವಂಥ ತನಿಖೆಯ ಪಾರದರ್ಶಕತೆ ಬಗ್ಗೆ ತಿಳ್ಕೊಳ್ಳೋದಕ್ಕೆ. ಸೊ ತಿಳ್ಕೊಳ್ಳೋದು ಹೇಗೆ, ಮತ್ತು ಅದರಲ್ಲಿ ಭಾಗವಹಿಸುವಂಥದ್ದು ಅನ್ನೋದಕ್ಕಿಂತ ಅಸಿಸ್ಟ್ ಮಾಡೋದು ಹೇಗೆ? ಮೊದಲು ಎಸ್ಐಟಿ ಪ್ರಶ್ನೆ ಇಲ್ಲ ಅಂತಿದ್ದ ಸರ್ಕಾರ ಬುದ್ಧಿಜೀವಿಗಳು ಮತ್ತು ಸ್ವಪಕ್ಷೀಯ ಶಾಸಕರ ಒತ್ತಡಕ್ಕೆ ಕೊನೆಗೂ ಬಗ್ಗಿದೆ. ಹಿರಿಯ IPS ಅಧಿಕಾರಿ ಪ್ರಣವ್ ಮೊಹಂತಿ ನೇತೃತ್ವದಲ್ಲಿ ವಿಶೇಷ ತನಿಖಾ ತಂಡವನ್ನು ರಚಿಸಿ ಆದೇಶ ಹೊರಡಿಸಿದೆ. ಯಾವ ಒತ್ತಡಕ್ಕೆ ಮಣಿಯೋದು? ಯಾರು ಒತ್ತಡಕ್ಕೆ ಮಣಿದಿದೆ ಸರ್ಕಾರ? ನ್ಯಾಯ ದೊರಕಬೇಕು ಅನ್ನೋವಂಥ ಉದ್ದೇಶದಿಂದನೇ ಮಾಡಿರುವಂಥದ್ದು. ವಾದ ಪ್ರತಿವಾದ ವಿವಾದಗಳ ನಡುವೆಯೂ ಕೊನೆಗೂ ಸರ್ಕಾರ ಎಸ್ಐಟಿ ರಚನೆ ಮಾಡಿದೆ. ಇನ್ಮುಂದೆ ಎಸ್ಐಟಿ ಕೈಗೆ ಶವಗಳನ್ನು ಹೂತಿಟ್ಟ ಕೇಸ್ ಹಸ್ತಾಂತರವಾಗಲಿದೆ. ತನಿಖೆಯಲ್ಲಿ ಯಾವ್ಯಾವ ಸತ್ಯ ಬಯಲಾಗಲಿದೆ, ಯಾರ ಹೇಳಿಕೆಯಲ್ಲಿ ಸತ್ಯ ಅಡಗಿದೆ ಅನ್ನೋದು ಬಯಲಾಗಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. SIT ರಚನೆ ಏನೋ ಆಗ್ತಾ ಇದೆ, ಮುಂದಿನ ಹಂತ ಏನು? ತನಿಖೆ ಅಂತ ಪ್ರಾರಂಭ ಆಗೋದಾದ್ರೆ ಮೊದಲು ಈ ಶವ ಹೂತಿಡಲಾಗಿದೆ ಅಂತ ಹೇಳಲಾದ ಜಾಗ ಅಲ್ಲಿನ ತನಿಖೆ ಆಗಬೇಕು. ಅಂದರೆ ಅಲ್ಲಿ ನಿಜಕ್ಕೂ ಕೂಡ ಮೃತದೇಹಗಳಿದೆಯಾ, ಅಸ್ಥಿಪಂಜರಗಳಿದೆಯಾ, ಇದನ್ನು ಪತ್ತೆ ಹಚ್ಚಬೇಕು. ಒಂದು ವೇಳೆ ಆರೋಪ ನಿಜವಾಗಿದ್ದು ಅಸ್ಥಿಪಂಜರಗಳು ಸಿಕ್ಕಾದ ನಂತರ ಈಗೇನು ಆರೋಪ ಕೇಳೋಕೆ ಸಿಗ್ತಿದೆ ಅದೆಲ್ಲವನ್ನ ಸಾಬೀತು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತಾ? ಅಸ್ಥಿಪಂಜರಗಳ ಮೂಲಕ ಅದು ಯಾರದ್ದು, ಯಾವ ರೀತಿಯಾಗಿ ಮೃತಪಟ್ಟರು, ಅವ್ರ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿತ್ತಾ ಇಲ್ವಾ, ಇದೆಲ್ಲವನ್ನ ಇಷ್ಟು ವರ್ಷಗಳ ನಂತರ ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಇದೆಯಾ? ಎಲ್ಲ ಅನುಮಾನಗಳಿಗೆ ಉತ್ತರಿಸಲಿಕ್ಕೆ ನಮ್ಮ ಜೊತೆಯಲ್ಲಿ ವಿಧಿವಿಜ್ಞಾನ ತಜ್ಞರಾದ ಡಾಕ್ಟರ್ ದಿನೇಶ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ, ನಾನು ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತೇನೆ. ನಮಸ್ಕಾರ ಮೇಡಮ್, ಕೇಳಿಸ್ತದೆ. ಸರ್, ಇದೀಗ ಈ ನೂರಾರು ಶವಗಳನ್ನು ಹೂತಿಟ್ಟಿದ್ದೇನೆ ಅನ್ನೋ ಆರೋಪ ಪ್ರಕರಣಕ್ಕೆ SIT ರಚನೆ ಆಗಿದೆ. SIT ರಚನೆ ಅಂದ ತಕ್ಷಣ ತನಿಖೆ ಪ್ರಾರಂಭವಾಗಬೇಕು. ತನಿಖೆ ಅಂದ್ರೆ ಏನಾಗುತ್ತೆ ಬೇಸಿಕಲಿ, ಅದನ್ನ ವಿವರಿಸಬಹುದು? ತನಿಖೆ ಅಂದ್ರೆ ನೋಡಿ, ಈಗ ಯಾರು ಏನ್ ಹೇಳ್ತಾ ಇದಾರೆ ನಾನು ಈ ಜಾಗದಲ್ಲಿ ಹೂತಿಟ್ಟಿದ್ದೀನಿ ಅಂದ್ರೆ ದೇ ಶುಡ್ ಐಡೆಂಟಿಫೈ ದ ಗ್ರೇವ್. ಗ್ರೇವ್ ಅಂದ್ರೆ SIT ಫಾರ್ಮೇಶನ್ ಆಗಿರೋದ್ರಿಂದ ಆಲ್ ಎಕ್ಸುಮೇಷನ್ ಶುಡ್ ಬಿ ಆರ್ಡರ್ಡ್ ಬೈ ದ ಮ್ಯಾಜಿಸ್ಟ್ರೇಟ್. ದೋ ಪೊಲೀಸ್ ವಿಲ್ ಇನ್ವೆಸ್ಟಿಗೇಟ್, ಬಟ್ ಎಕ್ಸುಮೇಷನ್ ಆರ್ಡರ್ ಮ್ಯಾಜಿಸ್ಟ್ರೇಟ್ ಇಂದ ಆರ್ಡರ್ ತಗೊಂಡು ಎಕ್ಸುಮೇಷನ್ ಮಾಡ್ತಾರೆ. ಅದಕ್ಕೆ ಗ್ರೇವ್ ಐಡೆಂಟಿಫೈ ಮಾಡೋದು ಯಾರು? ಈ ಮನುಷ್ಯ ಯಾರು ಹೂತಿದ್ದಾನೆ ಅಂತ ಏನ್ ಸಾಕ್ಷಿ ಕೊಟ್ಟಿದ್ದಾರೆ. ಸೊ ಈ ವಿಲ್ ಐಡೆಂಟಿಫೈ ದ ಗ್ರೇವ್. ಆ ಜಾಗದಲ್ಲಿ ಗ್ರೇವ್ ನ ಮಾರ್ಕ್ ಮಾಡಿ, ಅಂದ್ರೆ ಮಾರ್ಕ್ ಮಾಡಿ, ದೆನ್ ದ ಡಿಗಿಂಗ್ ಪ್ರೋಸೆಸ್ ವಿಲ್ ಸ್ಟಾರ್ಟ್ ಅಂಡ್ ದ ಸ್ಕೆಲೆಟಲ್ ರಿಮೇನ್ಸ್ ಏನಾದ್ರೂ ಅಲ್ಲಿ ಇದ್ರೆ ಅದನ್ನ ಆಚೆ ತೆಗಿತಾರೆ. ದಿಸ್ ಇಸ್ ವಾಟ್ ಇಸ್ ದ ಯೂಶುವಲ್ ಪ್ರೋಸೆಸ್. ಓಕೆ, ಈಗ ಆ ಭಾಗದ ಕೆಲವರು ಹೇಳೋದೇನಿದೆ ಅಂದರೆ ನಮ್ಮಲ್ಲಿ ಹಿಂಗೆ ಬೆಂಗಳೂರು ಅಥವಾ ಬೇರೆ ಊರುಗಳಲ್ಲಿ ಇದ್ದಂಗೆ ಸ್ಮಶಾನ ಅಂತ ಹೇಳಿ ಅಥವಾ ರುದ್ರಭೂಮಿ ಅಂತ ಹೇಳಿ ಪ್ರತ್ಯೇಕವಾದ ಜಾಗ ಇರಲ್ಲ. ಬೇಸಿಕಲಿ ಗುಡ್ಡಗಾಡು ಪ್ರದೇಶದಲ್ಲಿ ಅಥವಾ ಅರಣ್ಯ ಭಾಗದಲ್ಲಿ ಹೋಗಿ ದಫನ್ ಮಾಡಿ ಬರೋದು ಪದ್ಧತಿ ಅಂತ. ಇದನ್ನು ಹೆಂಗೆ ಐಡೆಂಟಿಫೈ ಮಾಡೋದು? ನಿಜಕ್ಕೂ ಅದು ಕೊಲೆಯಾಗಿಯೇ ಹೂತಲಾದ ಶವನ, ಇನ್ ಕೇಸಲ್ಲಿ ಅಸ್ಥಿಪಂಜರ ಸಿಕ್ಕಿದ್ದೆ ಆದಲ್ಲಿ, ಅಥವಾ ಬೇರೆ ಕಾರಣದಿಂದ ನ್ಯಾಚುರಲ್ ಡೆತ್ತೋ ಮತ್ತೊಂದೋ ಆಗೋ ಅವ್ರ ಕುಟುಂಬಸ್ಥರು ಅಲ್ಲಿ ಹೂತಾಕಿದ್ದು, ಇದು ಕಷ್ಟ ಅಲ್ವಾ ಅಂತ ಹೇಳಿ ಕಂಡುಹಿಡಿಯೋದು?
ಅಲ್ಲಲ್ಲ, ಡೆಫಿನೆಟ್ಲಿ ನೋಡಿ, ಇದು ಕಷ್ಟ ಅಂತ ಏನಿಲ್ಲ. ಆ ಜಾಗದಲ್ಲಿ ಇದು ಇಟ್ಸ್ ಏನು ಪಬ್ಲಿಕ್ ಗ್ರೇವ್ ಅಂದ್ರೆ ಪಬ್ಲಿಕ್ ಸೆಮೆಟ್ರಿನ, ಎಲ್ಲರೂ ಆ ಜಾಗದಲ್ಲಿ ಏನಾದ್ರು ಊತಿಡೋ ಜಾಗನ ಅಂತ ಅಲ್ಲಿರ್ತಕ್ಕಂಥ ಜನ ಐಡೆಂಟಿಫೈ ಮಾಡೋದು ಕಷ್ಟ ಆಗೋದಿಲ್ಲ. ಪ್ಲಸ್ ಇವ್ರು ಹೇಳ್ತಾ ಇರೋದು ಈ ಜಾಗಕ್ಕೂ ಪಬ್ಲಿಕ್ ಸೆಮೆಟ್ರಿಗೂ ಏನಾದ್ರು ವ್ಯತ್ಯಾಸ ಇದೆ ಅಂತ ದ ಲೋಕಲ್ಸ್ ಡೆಫಿನೆಟ್ಲಿ ಅದಕ್ಕೆ ಎವಿಡೆನ್ಸ್ ಸಿಗುತ್ತೆ, ಜನರ ಸ್ಟೇಟ್ಮೆಂಟ್ ಅಲ್ಲಿ ಗೊತ್ತಾಗ್ತದೆ. ಬಟ್ ಇವ್ರು ತೋರಿಸ್ತಾ ಇರೋದು ಇಸ್ ಇಟ್ ಅನ್ ಯೂತ್ ಈ ತರ ಕ್ರೈಮ್ಸ್ ಅವ್ರೇನು ಅಲಿಗೇಷನ್ಸ್ ಮಾಡ್ತಿದ್ದಾರೆ, ಹಿಂಗೆ ರೇಪ್ ಅಂಡ್ ಮರ್ಡರ್ ಆಗಿದೆ, ಈ ತರ ನಾವು ಊತಿಟ್ಟಿದೀವಿ, ಕೊಲೆ ಆಗಿದೆ ಅಂತ. ಸೊ ದಟ್ ಶುಡ್ ನೆವರ್ ಬಿ ಮಿಕ್ಸ್ಡ್ ವಿತ್ ಪಬ್ಲಿಕ್ ಸೆಮೆಟ್ರಿ ಯೂಶಲಿ. ಸೊ ಒಂದು ಈ ತರದ್ ಏನಾದ್ರು ಇದೆಯೋ ಇಲ್ಲೋ ಅಂತ ಡಿಪೆಂಡಿಂಗ್ ಆನ್ ದ ಸೈಟ್ ಆಫ್ ದ ಗ್ರೇವ್ ಗೊತ್ತಾಗತ್ತೆ. ಸೊ ಇವ್ರು ಹೇಳ್ತಾ ಇರೋದು ನಿಜನೋ ಇಲ್ಲೋ ಅಂದ್ಬಿಟ್ಟು ಅದರಲ್ಲಿ ಏನಾದ್ರೂ ಮನುಷ್ಯನ ಮೂಳೆಗಳು ಸಿಕ್ಕಿದಾಗ ಅದು ರುಜುವಾತಾಗತ್ತೆ. ದಿಸ್ ಆರ್ ದ ಟೂ ಥಿಂಗ್ಸ್. ಬಹಳಷ್ಟು ಸಮಯ ಆಗಿದೆ, ಅವರೇ ಹೇಳ್ತಿರೋ ಪ್ರಕಾರ ವರ್ಷಗಳು ಕಳೆದು ಹೋಗಿದೆ. ಇಷ್ಟು ವರ್ಷ ನಂತರ ಅಲ್ಲಿ ಹೋಗಿ ಆ ಅಸ್ಥಿಪಂಜರಗಳನ್ನ ರಿಕವರ್ ಮಾಡ್ಕೊಂಡು ತಂದ್ರೂ ಕೂಡ ಎಷ್ಟರ ಮಟ್ಟಿಗೆ ವಿಚಾರಗಳು ಬಹಿರಂಗ ಆಗಬಹುದು? ಅಂದರೆ ನೋ ಡೌಟ್ DNA ಟೆಸ್ಟ್ ಮಾಡಿದಾಗ ಅದು ಯಾರದ್ದು ಅಂತ ಹೇಳಿ ಕಂಡುಹಿಡಿಯಲಿಕ್ಕೆ ಸಾಧ್ಯ. ಆದರೆ 200ಕ್ಕೂ ಹೆಚ್ಚು, ಅಂದರೆ 106 ಅಂತ ಅವ್ರು ಹೇಳ್ತಿದ್ದಾರೆ. ಹಾಗಾಗಿ ಯಾರ್ಯಾರದು ಅಂತ DNA ಟೆಸ್ಟ್ ಮಾಡ್ಲಿಕ್ಕೆ ಹೋಗ್ತಾರೆ. ಜೊತೆಗೆ ಅವ್ರು ಹೇಳಿರೋ ರೀತಿಯಲ್ಲಿ ಲೈಂಗಿಕ ದೌರ್ಜನ್ಯ ಪ್ರಕರಣಗಳು ಕೂಡ ಇದೆ. ಇದನ್ನು ಪತ್ತೆ ಹಚ್ಚಲಿಕ್ಕೆ ಸಾಧ್ಯನಾ? ಅಲ್ಲ ನೋಡಿ, ಒಂದು ಇವ್ರು ಹೇಳ್ತಾ ಇರೋ ಜಾಗದಲ್ಲಿ ಏನಾದ್ರೂ ಮನುಷ್ಯನ ಮೂಳೆಗಳನ್ನ ಸಿಕ್ಕಿದಾಗ ಡೆಫಿನೆಟ್ಲಿ ಇವ್ರ ಸ್ಟೇಟ್ಮೆಂಟ್ ಅಲ್ಲಿ ಸತ್ಯ ಇದೆ ಅಂತ ಗೊತ್ತಾಗತ್ತೆ. ದಟ್ ಈಸ್ ನಂಬರ್ 1. ಎರಡನೇದು, ಇಷ್ಟೆಲ್ಲ ಮೂಳೆಗಳಲ್ಲಿ ನಾವು ಏನೋ ಶೇಖರಣೆ ಮಾಡಿದಾಗ ಸೊ ಇದು ಗಂಡೋ ಹೆಣ್ಣೋ, ಯಾವ ವಯಸ್ಸಿಗೆ ಇದು ಹೋಲಿಕೆ ಆಗಿದೆ, ಎಷ್ಟು ಹೈಟ್ ಇದೆ, ಪ್ಲಸ್ ಇದ್ರ ಮೇಲೆ ಏನಾದ್ರೂ ಗಾಯಗಳಿದೆ. ಗಾಯಗಳಂದ್ರೆ ಮೂಳೆ ಮೇಲೆ ಇರ್ತಕ್ಕ ಗಾಯಲು, ಕಲ್ಲು, ದೊಣ್ಣೆ, ಮಚ್ಚು, ಇಂಥ ಗಾಯಗಳು ಮಾತ್ರ ನಾವು ಗುರ್ತಿಡಿಬಹುದು. ಅದು ಬಿಟ್ಟು ಬೇರೆ ಕುತ್ತಿಗೆ ಇಸ್ಕಿರೋದು ಇಲ್ಲ ನೇಣಾಕಿರೋದು ಇದು ಗುರ್ತಿಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ನೀವು ಎರಡನೇ ಪ್ರಶ್ನೆ ಏನ್ ಕೇಳಿದ್ರಿ, ಲೈಂಗಿಕ ದೌರ್ಜನ್ಯ, ಇಟ್ ಇಸ್ ಇಂಪಾಸಿಬಲ್. ಸೆಕ್ಷುವಲ್ ಅಸಾಲ್ಟ್ ಇಟ್ ಈಸ್ ಓನ್ಲಿ ಆನ್ ದ ಸಾಫ್ಟ್ ಟಿಶ್ಯೂ, ನಾಟ್ ಆನ್ ದ ಬೋನ್ಸ್. ಸೊ ಇರೋದ್ರಿಂದ ಸೊ ಲೈಂಗಿಕ ದೌರ್ಜನ್ಯ ಇದ್ರ ಮೇಲೆ ಆಗಿದೆಯೋ ಅಂತ ಈ ಹಂತದಲ್ಲಿ ಹೇಳೋದು ಸಾಧ್ಯನೇ ಇಲ್ಲ. ಸೊ ಒನ್ಲಿ ಬ್ಲಂಟ್ ಅಂಡ್ ಶಾರ್ಪ್ ಫೋರ್ಸ್ ಏನಾದ್ರೂ ಇದ್ರೆ ಯೂಸ್ ಮಾಡಿ ಅದನ್ನೆಲ್ಲ ಸಾಯಿಸಿದ್ರೆ ಮಾತ್ರ ಕಾಸ್ ಆಫ್ ಡೆತ್ ಹೇಳಲಿಕ್ಕೆ ಸಾಧ್ಯ. ಬಟ್ ಅದರ್ ದೆನ್ ದಟ್ ಇವ್ರದ್ದು ವಯಸ್ಸು ಮತ್ತು ಗಂಡೋ ಹೆಣ್ಣೋ, ಹೈಟ್ ಏನು, ಇದನ್ನೆಲ್ಲ ನಾವು ಹೇಳಲಿಕ್ಕೆ ಬರ್ತದೆ. ಪ್ಲಸ್ DNA ಸ್ಯಾಂಪಲ್ ತಕೊಂಡು ಆ ಏಜ್ ಗ್ರೂಪ್ ಅಲ್ಲಿ ಮತ್ತೆ ಆ ಸೆಕ್ಸ್ ಗ್ರೂಪ್ ಅಲ್ಲಿ ಯಾರಾದ್ರೂ ಮಿಸ್ಸಿಂಗ್ ಆಗಿದೆ ಅಂತ ಜನಗಳು ಬಂದಾಗ ಅವ್ರ ರಕ್ತ ಮಾದರಿ ತಕೊಂಡು ಕಂಪ್ಯಾರಿಸನ್ ಮಾಡಿ ಅವಾಗ ಐಡೆಂಟಿಫಿಕೇಶನ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಒನ್ಸ್ ದ ಬಾಡಿ ಇಸ್ ಬಿನ್ skeletal remains is identified, the motives can be made out only in the presence of the witnesses. ಓಕೆ, ನನಗೆ ಈ ಉತ್ತರದಲ್ಲೇ ಇನ್ನೊಂದು ಸ್ವಲ್ಪ ಗೊಂದಲ ಇದೆ ಸರ್. ಅದನ್ನು ಇನ್ನೊಂಚೂರು ಎಲಾಬ್ರೇಟ್ ಆನ್ಸರ್ ಬೇಕು ನಿಮ್ಮಿಂದ. ನೀವು ಹೇಳ್ತಾ ಇದ್ರಿ ಕತ್ತು ಹಿಸುಕಿ ಅಥವಾ ನೇಣು ಹಾಕಿ ಕೊಲೆ ಮಾಡಿದ್ರೆ ಕಂಡು ಹಿಡಿಲಿಕ್ಕೆ ಸಾಧ್ಯ ಇಲ್ಲ ಅಂತ. ಈಗ ಆರೋಪ ಮಾಡಿದವ್ರು ಈ ರೀತಿಯಲ್ಲೂ ಕೂಡ ಕ್ರೈಮ್ ಆಗಿದೆ ಅಂತ ಹೇಳಿದ್ದಾರೆ. ಸೊ ಇದನ್ನು ಪ್ರೂವ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಹಾಗಾದರೆ ಈ ಒಂದು ಅಲ್ಲಿನ ಅಸ್ಥಿಪಂಜರಗಳನ್ನು ಆಚೆ ತೆಗೆದು ಅದನ್ನು ತನಿಖೆಗೆ ಒಳಪಡಿಸಿದ ಮೇಲೂ ಕೂಡ ಕತ್ತು ಹಿಸುಕಿ ಅಥವಾ ನೇಣು ಹಾಕಿ ಕೊಲೆ ಮಾಡಿರೋದನ್ನ ಕಂಡುಹಿಡಿಯೋಕೆ ಕಷ್ಟ ಆಗುತ್ತಾ ಅಂತ? ಅಫ್ಕೋರ್ಸ್ ಇದು ತುಂಬಾನೇ ಕಷ್ಟ ಆಗತ್ತೆ. ಯಾಕಂದ್ರೆ ನೋಡಿ, ಈಗ ಕತ್ತು ಇಸ್ದಾಗ ಸತ್ತಾಗ ಇದು ಸಾಫ್ಟ್ ಟಿಶ್ಯೂ ಇಂಜುರೀಸ್ ಇರ್ತದೆ. ಸೊ ಅದರಿಂದ ಸಾಫ್ಟ್ ಟಿಶ್ಯೂಸ್ ಯಾವ್ದು ಈಗ ಕಂಡು ಬರೋದಿಲ್ಲ. ಸೊ ಕತ್ತು ಇಸ್ಕಿರೋದಕ್ಕೆ ಮತ್ತೆ ನೇಣು ಹಾಕಿರ್ತಕ್ಕಂಥ ಲೈಗೇಚರ್ ಮಾರ್ಕು ಯಾವ್ದು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂಟಿಲ್ ಅಂಡ್ ಅನ್ಲೆಸ್ ಈಗ ನಮ್ಮ ಕತ್ತಿನಲ್ಲಿ ಇರ್ತಕ್ಕಂಥ ಮೂಳೆಗಳೇನಾದ್ರೂ ಮುರಿದು ಆದಾಗ ದಟ್ ಡ್ಯಾಮೇಜಸ್ ಆದಾಗ ಅದನ್ನ ಹುಡುಕಬಹುದು. ಬಟ್ ದಟ್ ಈಸ್ ಚಾನ್ಸಸ್ ಆರ್ ವೆರಿ ರಿಮೋಟ್. ಬಟ್ ಒಂದೇನಂದ್ರೆ ಇವ್ರು ಹೇಳೋ ಪರ್ಸನ್ ಅಲ್ಲಿ ಸತ್ತಿದಾಗ ಅಂತ ಬಾಡಿ ಇಫ್ ಇಟ್ ಇಸ್ ಐಡೆಂಟಿಫೈಡ್, ಅವಾಗ ಇವ್ರು ಏನ್ ಸಾಕ್ಷಿ ಹೇಳ್ತಿದ್ದಾರೆ, ನಾನು ಊತ್ ಹಾಕಿದೀನಿ, ಯಾರು ಹೇಳಿದ್ರು ಊತ್ ಹಾಕ್ಲಿಕ್ಕೆ ಅಂದಾಗ ದಟ್ ವಿಲ್ ಬಿಕಮ್ ಒನ್ ಸಾರ್ಟ್ ಆಫ್ ಎವಿಡೆನ್ಸ್ ದಟ್ ಇವರೇ ಹೇಳಿದ್ರು ಈ ಬಾಡಿನ ಇಲ್ಲಿ ಊತ್ ಹಾಕ್ಲಿಕ್ಕೆ ಅಂತ. ಬಟ್ ಈಗ ಪ್ರಶ್ನೆ ಬರೋದು 500 ಅಂತ ಹೇಳ್ತಿದಾರೆ, 500ರಲ್ಲೂ ಒಬ್ಬನೇ ಮನುಷ್ಯರು ಹೇಳಿದ್ರ ಇಲ್ಲ ಬೇರೆ 500ರಲ್ಲೂ ಬೇರೆಯವರು ಏನಾದ್ರು ಹೇಳಿದ್ರ? ಸೊ ದಿಟ್ ಇಸ್ ವೆರಿ ಕಾಂಪ್ಲೆಕ್ಸ್ ಕೇಸ್. ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಸಬ್ಸ್ಟಾನ್ಶಿಯೇಟ್ ಅಂಡ್ ವಿಟ್ನೆಸಸ್ ಇಲ್ಲ, ಬೇರೆ ಎವಿಡೆನ್ಸಸ್ ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗತ್ತೆ ಈ ತರ ಕೇಸ್ಗಳಲ್ಲಿ. ಸೊ ಅಲ್ಲಿಗೆ ಏನು ಪ್ರೂವ್ ಮಾಡಿದಾಗ ಆಗುತ್ತೆ ಅಂತ ಹೇಳಿ ಅಂದರೆ ನಾನು ಡಿಸ್ಕರೇಜಿಂಗ್ ಆಗಿ ಪ್ರಶ್ನೆ ಕೇಳ್ತಾ ಇಲ್ಲ ಸರ್. ತನಿಖೆ ಆಗಬೇಕು, ಎಲ್ಲ ಆಯಾಮದಲ್ಲೂ ತನಿಖೆ ಆಗಿ ಸತ್ಯ ಯಾವುದು ಸುಳ್ಳು ಯಾವುದು ಆಚೆ ಬರಬೇಕು. ಬಟ್ ಸ್ಟಿಲ್ ಈಗ ನೇಣು ಹಾಕೋ ಅಥವಾ ಕುತ್ತಿಗೆ ಹಿಸ್ಕಿ ಕೊಲೆ ಮಾಡಿದ್ ಗೊತ್ತಾಗಲ್ಲ. ಈಗ ಅಲ್ಲಿರೋ ಬಾಡಿ ಅಥವಾ ಬೋನ್ಸ್ ಏನು ರಿಕವರ್ ಆಗುತ್ತೆ, ಅದು ಹೇಗೆ ಸತ್ರು ಅನ್ನೋದು ಕೂಡ ಎಕ್ಸಾಕ್ಟ್ಲಿ ಗೊತ್ತಾಗೋದು ಸ್ವಲ್ಪ ಕಷ್ಟನೇ. ಇವ್ರು ಹೇಳಿದ ನಿಜ ಅನ್ನೋದನ್ನ ಹೊರತುಪಡಿಸಿದ್ರೆ ಬೇರೇನು ಹೆಚ್ಚಿಗೆ ಮಾಹಿತಿ ತನಿಖೆಯಿಂದ ರಿವೀಲ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಆಯ್ತು ಅಲ್ಲಿಗೆ. ಅಲ್ಲ, ನೀವೇ ಹೇಳಿದಾಗೆ ನೋಡಿ, ಇವ್ರು ಹೇಳ್ತಾ ಇರೋದು
ಒಂದು ಹಂತದಲ್ಲಿ ನಿಜ, ಯಾಕಂದ್ರೆ ಅಲ್ಲಿ ಸ್ಕೆಲಿಟಲ್ ರಿಮೇನ್ ಸಿಕ್ಕಿದೆ ಅಂತ ಅದು ರುಜುವಾತಾಗತ್ತೆ. ಬಟ್ ಎರಡನೇದು ಯಾವ ಕಾರಣದಿಂದ ಸತ್ತಿದ್ದಾರೆ ಅದು ಹೇಳ್ತೀರಾ, ಕುತ್ತಿಗೆ ಹೆಚ್ಚಿರೋದು, ನೇಣಾಕ್ ಸಾಯಿಸಿದ್ದಾರೆ, ಅದು ಪ್ರೂವ್ ಮಾಡ್ಲಿಕ್ಕೆ ಇಟ್ ಇಸ್ ಹೈಲಿ ಇಂಪಾಸಿಬಲ್ ಈ ತರ ಕೇಸಸ್. ಬಟ್ ಸೆಕ್ಷುವಲ್ ಅಸಾಲ್ಟ್ ಅಂತೂ ಸಾಧ್ಯ ಇಲ್ಲ, ರೇಪ್ ಮಾಡಿರಂತ ಅದನ್ನ ಪ್ರೂವ್ ಮಾಡಿ ಸಾಬೀತ್ ಮಾಡ್ಲಿಕ್ಕೆ ಇಟ್ಸ್ ಇಂಪಾಸಿಬಲ್ ಅಂಟಿಲ್ ಅಂಡ್ ಅನ್ಲೆಸ್ ದೇರ್ ಇಸ್ ಎ ವಿಟ್ನೆಸಸ್ ಈ ತರ ಇದೆ, ನಾನು ನೋಡಿದೆ, ದಟ್ ದ ವಿಟ್ನೆಸಸ್ ಸ್ಟೇಟ್ಮೆಂಟ್ ಯಾವಾಗ ವ್ಯಾಲಿಡ್ ಆಗುತ್ತೆ ಅಂದ್ರೆ ಇವ್ರ ದ ಸ್ಕೆಲಿಟಲ್ ರಿಮೇನ್ಸ್ ಇಸ್ ಪಾಸಿಟಿವ್ಲಿ ಐಡೆಂಟಿಫೈಡ್. ಇಲ್ಲ ಇವ್ರು ಸಾಯಿಸೋದಿಕ್ಕೆ ಏನಾದ್ರೂ ಒಂದು ಮೋಟಿವ್ ಇದೆ, ಇಲ್ಲ ಇವರು ಜಾಗ ಇಲ್ಲ ಮನೆ ಆಸ್ತಿ ಬರ್ಸ್ಕೊಳ್ಲಿಕ್ಕೋಸ್ಕರ ಸಾಯಿಸಿದಾರೆ ಅಂದ್ರೆ ಆ ಆಸ್ತಿ ಯಾರ ಹೆಸರು ಮೇಲೆ ಟ್ರಾನ್ಸ್ಫರ್ ಆಗಿದೆ, ದಟ್ ಪರ್ಸನ್ ಹೂ ಹಸ್ ಗೇನ್ಡ್ ಫ್ರಮ್ ದ ಕ್ರೈಮ್, ಅದು ಒಂದು ಕೊರಾಬರೇಷನ್ ಆಗ್ತದೆ. ಅಂದ್ರೆ ದಿಸ್ ಇಸ್ ಜಸ್ಟ್ ಲೈಕ್ ಬೆನಿಫಿಟ್ ಆಫ್ ಡೌಟ್ ಮೇಲೇನೆ ಅಷ್ಟೇ. ಬಟ್ ಟು ಸಬ್ಸ್ಟಾನ್ಶಿಯೇಟ್ ದ ಕ್ರೈಮ್ ಇವರೇ ಮಾಡಿದ್ದಾರೆ ಅನ್ನೋದಕ್ಕೆ ವಿಟ್ನೆಸಸ್ ಇಲ್ದಲೆ ಜಸ್ಟ್ ಇನ್ ದ ಪ್ರೆಸೆನ್ಸ್ ಆಫ್ ಇಂಜುರಿ ಆನ್ ದ ಸ್ಕೆಲಿಟಲ್ ರಿಮೇನ್ಸ್ ದಟ್ ಇಂಡಿಕೇಟ್ಸ್ ದ ಕಾಸ್ ಆಫ್ ಡೆತ್ ಹೊರತು ಯಾರು ಮಾಡಿದಾರಂತ ಸಾಬೀತ್ ಮಾಡ್ಲಿಕ್ಕೆ ದಟ್ ಈಸ್ ದ ಆಕ್ಚುಯಲ್ ಇನ್ವೆಸ್ಟಿಗೇಷನ್ ಹೂ ಆಕ್ಚುಲಿ ಇಸ್ ಡನ್, ನಾಟ್ ಓನ್ಲಿ ಫೈಂಡಿಂಗ್ ದ ಕಾಸ್ ಆಫ್ ಡೆತ್. ಸೊ ಅಂತದನ್ನ ಯಾಕಂದ್ರೆ ಇವ್ರು ಏನ್ ಹೇಳ್ತಿರೋದು, ನಾನು ಊತ್ ಹಾಕಿದ್ದಾರೆ ಅಷ್ಟೇ ಹೊರತು ಇವರು ಕ್ರೈಮ್ ನೋಡಿದೀನಿ ಅಂತ ಹೇಳ್ತಾ ಇಲ್ಲ. So there is lot of difference between the disposal of the dead and the actual crime is concerned. ಇಲ್ಲಿ ಪೊಲೀಸ್ ತನಿಖೆ ಮಾಡೋದು ಅಪರಾಧವನ್ನ ಮುಚ್ಚಾಕಿರೋದು ಯಾರೋದು ಅಂತಲ್ಲ, ಬಟ್ ಇವರು ಹೇಳ್ಬೇಕಾಗಿರೋದಷ್ಟೇ ಎಲ್ಲಾ ಹಂತದಲ್ಲೂ ಎಲ್ಲಾ ಕೇಸ್ನಲ್ಲೂ ಊತಾಕ್ಲಿಕ್ಕೆ ಇವರೇ ಹೇಳಿದ್ದು ಅಂತ ಅವ್ರನ್ನೂ ಇವ್ರು ಐಡೆಂಟಿಫೈ ಮಾಡಿದಾಗ, ಅವ್ರನ್ನ ಅರೆಸ್ಟ್ ಮಾಡಿ ತನಿಖೆಗೆ ಒಳಪಡಿಸಿದಾಗ, ಸೊ ಅವ್ರು ಯಾಕೆ ಹೇಳಿದ್ರೋ ಇಲ್ವೋ, ಬಟ್ ಅವ್ರು ಹೇಳಿದ್ರು ಇದು ಯಾವ ರೀತಿ ಸಾಯಿಸಿದ್ದಾರೆ ಅಂತ ಸಾಬೀತ್ ಮಾಡೋದು ಇದು ವೆರಿ ಡಿಫಿಕಲ್ಟ್ ಇನ್ ಕೇಸಸ್ ಲೈಕ್ ದಿಸ್, ಅಂಡ್ ದಟ್ ಟು ಆಫ್ಟರ್ 15, 20, 25 years. ಸರಿ ದಿನೇಶ್ ಸರ್, ಒಂದು ಉದಾಹರಣೆ ಅಂತ ತಗೊಂಡು ಒಂದು ಕೇಸ್ ಏನಾಗಬಹುದು ಅಂತ ಹೇಳಿ ಒಂದಷ್ಟು ಪ್ರಶ್ನೆಗಳು, ಅದಕ್ಕೆ ನಿಮ್ಮಿಂದ ಉತ್ತರ ಬೇಕು. ಲೆಟ್ ಅಸ್ ಅಸ್ಯೂಮ್ ಒಬ್ಳು ಮೈನರ್ ಹುಡುಗಿ ಮಿಸ್ಸಿಂಗ್ ಇದ್ಲು, ಆಕೆ ಮನೆಯವ್ರು ಕಂಪ್ಲೇಂಟ್ ಕೊಟ್ಟಿದ್ರು, ಇಲ್ಲಿವರೆಗೂ ಆ ಕಂಪ್ಲೇಂಟಿಂದ ಏನೂ ಬಯಲಾಗಿಲ್ಲ ಅಥವಾ ತನಿಖೆನೇ ಆಗಲಿಲ್ಲ. ಈಗ ಈ ವ್ಯಕ್ತಿ ಯಾರು ಅನಾಮಧೇಯ ವ್ಯಕ್ತಿ ಬಂದು ಕೋರ್ಟ್ನ ಮುಂದೆ ಹೇಳಿಕೆ ನೀಡಿದ್ದಾನೆ, ಈಗ SIT ತನಿಖೆ ಆಗ್ತಾ ಇದೆ, ಇದರಿಂದ ಮಿಸ್ಸಿಂಗ್ ಹುಡುಗಿಯ ವಿಚಾರ ತನಿಖೆ ಪ್ರಾರಂಭ ಆಯಿತು ಅಂದ್ಕೊಳ್ಳೋಣ, ಒಂದು ಬಾಡಿ ಕೂಡ ಸಿಕ್ತು ಅಂದ್ಕೊಳ್ಳೋಣ, ಅದರ ತನಿಖೆ ಹೇಗಾಗ್ತಾ ಹೋಗುತ್ತೆ, ಏನೆಲ್ಲ ಈ ಹಂತದಲ್ಲಿ ಪತ್ತೆ ಹಚ್ಚಲಿಕ್ಕೆ ಸಾಧ್ಯ, ಇದನ್ನು ವಿವರಿಸಬಹುದಾ ಅಂತ? ಇದು ತುಂಬಾ ಒಳ್ಳೆ ಇಲಿಸ್ಟ್ರೇಷನ್ ನೋಡಿ. ಈಗ ಒನ್ ಲೇಡಿ ಹಸ್ ಕಮ್ ಫಾರ್ವರ್ಡ್ ಅಬೌಟ್ ಎ ಮಿಸ್ಸಿಂಗ್ ಕಂಪ್ಲೇಂಟ್. ಸೊ ಈಗ ಔಟ್ 500 ಸ್ಕೆಲಿಟನ್ಸ್ ಅಲ್ಲಿ ಒನ್ ಸ್ಕೆಲಿಟನ್ ಏನಾದ್ರೂ ಆ ಮಿಸ್ಸಿಂಗ್ ಕಂಪ್ಲೇಂಟ್ ಹೋಲಿಕೆ ಅಂದ್ರೆ ಯಾರು ಒಂದು ಹೆಣ್ಣು ಮಗು ಪ್ಲಸ್ ಆ ಏಜ್ ಗ್ರೂಪ್ ಏನಾದ್ರೂ ಮ್ಯಾಚ್ ಆದಾಗ ಆ ಸ್ಕೆಲಿಟನ್ ಅಲ್ಲಿ ಇರ್ತಕ್ಕಂಥ DNA ಗಳನ್ನ ತಕೊಂಡು ಇವ್ರ ತಾಯಿ ಏನಿದ್ದಾರೆ ಅವ್ರದ್ದು ಬ್ಲಡ್ ಸ್ಯಾಂಪಲ್ ತಕೊಂಡು ಕಂಪ್ಯಾರಿಸನ್ ಮಾಡಿ ನೋಡಿದಾಗ ಡೆಫಿನೆಟ್ಲಿ ದಟ್ ದ ಸ್ಕೆಲಿಟನ್ ಬಿಲಾಂಗ್ಸ್ ಟು ದಟ್ ಲೇಡಿ, ಅಂದ್ರೆ ಅವ್ರ ಮಗಳೇ ಅಂತ ಸಾಬೀತ್ ಮಾಡ್ಲಿಕ್ಕೆ ಬಂದೇ ಬರುತ್ತೆ. ದಟ್ ಈಸ್ ನಂಬರ್ 1. ಆವಾಗ ಇವ್ರು ಮಿಸ್ಸಿಂಗ್ ಆಗಿದ್ದಕ್ಕೆ ಈ ಕಂಪ್ಲೇಂಟ್ ಆಧಾರದ ಮೇಲೆ ತನಿಖೆ ಸ್ಟಾರ್ಟ್ ಆಗುತ್ತೆ ಹೊರತು ನಾವು ಪ್ರಶ್ನೆ ಸ್ಟಾರ್ಟ್ ಆಗೋದು ಹೂ ಕಿಡ್ನಾಪ್ಡರ್, ಅದಕ್ಕೆ ವಿಟ್ನೆಸಸ್ ಏನಿದೆ, ಟೆಕ್ನಿಕಲ್ ಎವಿಡೆನ್ಸಸ್ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಪ್ಲಸ್ ವಿಟ್ನೆಸಸ್ ಇದಾರೋ ಇದ್ರು ಇದು 20-25 ವರ್ಷದಿಂದ ನಡೆದಿರ್ತಕ್ಕಂಥದ್ದು, ಸೊ ಅದನ್ನ ಸಾಬೀತ್ ಮಾಡೋದು ಕಷ್ಟ. ಬಟ್ ಇದನ್ನ ಯಾವ ರೀತಿ ಸಾಯಿಸಿದ್ದಾರೆ ಅನ್ನೋದಕ್ಕೆ ಒಂದು ಮೂಳೆಗಳ ಮೇಲೆ ಏನಾದ್ರು ಕಲ್ಲು, ದೊಣ್ಣು, ಮಚ್ಚು ಈ ತರದಲ್ಲಿ ಗಾಯಗಳಿದ್ರೆ ಮಾತ್ರ ಅದನ್ನ ಸಾಬಿಸ್ಕೊಳ್ಳೋದು. ಕುತ್ತಿಗೆ ಏನಾದ್ರು ಇಸ್ಕಿದ್ದಾರೆ ಅಂದ್ರೆ ಆದ್ರೂ ಪುರಾವೆನೂ ಸಿಗೋದಿಲ್ಲ. ದೆನ್ ಹೌ ಡಿಡ್ ಶಿ ಡೈ ಅನ್ನೋದಕ್ಕೆ ನೋ ಡಾಕ್ಟರ್, ನೋ ಎಕ್ಸ್ಪರ್ಟ್ ಕ್ಯಾನ್ ಒಪೈನ್. ಸೊ ದಿಸ್ ಆರ್ ಆಲ್ ದ ಚಾಲೆಂಜಸ್. ಬಟ್ ಒನ್ ಥಿಂಗ್, ಕಿಡ್ನಾಪ್ ಆಗಿರೋದಕ್ಕೆ ಸತ್ಯ ಅಂತ ಅವ್ರ ಸ್ಟೇಟ್ಮೆಂಟ್ ಅಲ್ಲಿ ಗೊತ್ತಾಗತ್ತೆ. ಇದೇ ಇವ್ರ ಮಗಳು ಇಲ್ಲಿ ಬರ್ಲಿಕ್ಕೆ ಕಾರಣ ಏನು ಅಂತ, ಅದನ್ನ ಕಾರಣ ಏನು ಅಂತ ಹುಡುಕೋದಕ್ಕೆ ಪೊಲೀಸ್ ಅವರಿಗೆ ಇಟ್ಸ್ ಎ ಬಿಗ್ಗೆಸ್ಟ್ ಚಾಲೆಂಜ್. ಬಟ್ ಅದನ್ನಕ್ಕೆ ವಿತೌಟ್ ವಿಟ್ನೆಸಸ್ ಆರ್ ಎವಿಡೆನ್ಸಸ್ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಐಡೆಂಟಿಫೈ ಅಂಡ್ ಕನ್ಫರ್ಮ್ ದಟ್ ಇವರೇ ಮಾಡಿದಾರೆ ಅಂತ ಹೇಳಲಿಕ್ಕೆ ಕಷ್ಟ ಆಗ್ತದೆ. ಅಂಟಿಲ್ ಅಂಡ್ ಅನ್ಲೆಸ್ ಇವ್ರೇನ್ ಊತ್ ಹಾಕಿದಾರಲ್ಲ ಅವ್ರೇನಾದ್ರೂ ಈ ಅಪರಾಧನ ನೋಡಿದ್ರೆ ದಟ್ ವಿಲ್ ಬಿಕಮ್ ಎ ವಿಟ್ನೆಸ್. ಸೊ ಇನ್ ಕೇಸ್ ಏನಾದರೂ ಆ ಬಾಡಿನೂ ಐಡೆಂಟಿಫೈ ಆಯಿತು, ನೀವೀಗ ಮಾತನಾಡ್ತಾ ಇದ್ದ ಹಾಗೆ ನಾವೆಲ್ಲ ಅಸಂಪ್ಷನ್ ಅಲ್ಲೇ ಸರ್, ಹೀಗಾದರೆ ಹೇಗೆ ಅಂತ ಮಾತನಾಡ್ತಿದ್ದೀವಿ, ಪದೇ ವೀಕ್ಷಕರಿಗೆ ಅದನ್ನೊಂದನ್ನು ಗಮನಕ್ಕೆ ತರಕ್ಕೆ ನಾನು ಇಷ್ಟಪಡ್ತೀನಿ. ಇನ್ ಕೇಸ್ ಆ ಮೈನರ್ ಹುಡುಗಿಯ ಬಾಡಿ ಸಿಕ್ಕು ಅದು ಆಕೆಯದ್ದೇ ಅಂತ ಗೊತ್ತಾದ ಮೇಲೆ ಪ್ರತ್ಯೇಕ ತನಿಖೆ ಪ್ರಾರಂಭವಾಗುತ್ತೆ. ದಿಸ್ ಇಸ್ ನಾಟ್ ಅಂಡರ್ SIT. ಈ ಹುಡುಗಿ ಅಲ್ಯಾಕೆ ಬಂದ್ಲು, ಆಕೆಯ ಕೊಲೆ ಹೇಗಾಯಿತು, ಈ ಕೊಲೆಗೂ ಹಾಗೆ ಈ ಕೇಳೋಕೆ ಬರ್ತಿರೋ ಆರೋಪಕ್ಕೂ ಪೂರಕವಾಗಿ ಸಾಕ್ಷ್ಯಗಳಿದೆಯಾ ಅಂತ ಹೇಳಿ ಪ್ರತ್ಯೇಕವಾಗಿ ತನಿಖೆ ಆಗಬೇಕು ಅಲ್ವಾ ಸರ್? ಅಲ್ಲ, ಡೆಫಿನೆಟ್ಲಿ. ನೋಡಿ, ಈಗ ಪ್ರಶ್ನೆ ಇರೋದು ನೋಡಿ, ಆ ಲೇಡಿ ಕಂಪ್ಲೇಂಟ್ ನಲ್ಲಿ ಶಿ ಇಸ್ ಅಲೆಜಿಂಗ್ ಇವನ್ ದ ಪೊಲೀಸ್ ಹೂ ಇಸ್ ಡಿಂಟ್ ಟೇಕ್ ಹರ್ ಕಂಪ್ಲೇಂಟ್. ಈಗ ಪೊಲೀಸ್ ಕಂಪ್ಲೇಂಟ್ ಅವ್ರದ್ದು ತಗೊಳ್ಳಿಲ್ಲ, ಪ್ಲಸ್ ಪೊಲೀಸ್ ಅವರು
ಎವಿಡೆನ್ಸ್ ಅವ್ರನ್ನ ಈಗ ಕನ್ಸಿಲ್ ಮಾಡಿದಾರಲ್ಲೋ ಡಿಸ್ಟ್ರಾಯ್ ಮಾಡಿದ್ರೆ, ಈ ಪೊಲೀಸ್ ಇಸ್ ಎ ಪಾರ್ಟಿ ಟು ದ ಕೇಸ್ ಆಸ್ ಪರ್ ಅವರ್ ಅಲಿಗೇಷನ್ಸ್. How can another policeman investigate? I think these are the cases should be investigated by a magistrate or so-called high court judge. ಅಂದ್ರೆ ಆ ತರ ತನಿಖೆ ತುಂಬಾ ಟ್ರಾನ್ಸ್ಪರೆಂಟ್ ಆಗಿರುತ್ತೆ ಅಂತ ನನ್ನ ಅನಿಸಿಕೆ. ಸೊ ಬಟ್ ಒನ್ ಥಿಂಗ್ ಇಸ್ ಅ ಫ್ಯಾಕ್ಟ್, ಈಗ ಆ ತಾಯಿಯ ಕಂಪ್ಲೇಂಟ್ ಆಧಾರದ ಮೇಲೆ ಏನಾದ್ರೂ ಈ ಸ್ಕೆಲೆಟಲ್ ರಿಮೇನ್ಸ್ ಸಿಕ್ಕಿದ್ರೆ ದಟ್ ವಿಲ್ ಬಿಕಮ್ ಎ ವೆರಿ ಗುಡ್ ಕೇಸ್. ಬಟ್ ನಾವು ಆಗ ಪ್ರಶ್ನೆ ಇರೋದು, ಸಾಯಿಸಿದಾದ್ರೂ ಹೇಗೆ? ಕುತ್ತಿಗೆ ಸಾಯಿಸಿದ್ರೆ ಅದನ್ನ ಸಾಬೀತ್ ಮಾಡ್ಲಿಕ್ಕೆ ಬರೋದಿಲ್ಲ, ರೇಪ್ ಆಗಿದ್ರೆ ಅದು ಸಾಬೀತ್ ಮಾಡ್ಲಿಕ್ಕೆ ಬರೋದಿಲ್ಲ. ಪ್ಲಸ್ ಇವ್ರನ್ನ ಕಿಡ್ನಾಪ್ ಮಾಡಿದಾರೆ ಅಂದ್ರೆ ವಿಟ್ನೆಸಸ್ ಇಲ್ದಲೆ ಹೇಗೆ ಸಾಬೀತ್ ಮಾಡ್ತಾರೆ? ಬಟ್ ಡೆಫಿನೆಟ್ಲಿ ದೇರ್ ಇಸ್ ಅನ್ ಅನ್ಯಾಚುರಲ್ ಆಕ್ಟ್, ಬಟ್ ಹೌ ಟು ಎಸ್ಟಾಬ್ಲಿಷ್ ದಟ್ ಅನ್ಯಾಚುರಲ್ ಆಕ್ಟ್? ಯಾರನ್ನ ಆಪಾದಿತರು ಅಂತ ಮಾಡೋದು? ದೋ ಸಸ್ಪಿಷನ್ಸ್ ಆರ್ ದೇರ್, ಬಟ್ ಟು ಕೋರಿಲೇಟ್ ವಿತ್ ದ ಕ್ರೈಮ್ ಇಟ್ ವಿಲ್ ಬಿಕಮ್ ಎ ಚಾಲೆಂಜಿಂಗ್ ಟಾಸ್ಕ್ ಅಂಡ್ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಪ್ರೂವ್ ಇನ್ ದ ಕೋರ್ಟ್ ಆಫ್ ಲಾ. ದಿನೇಶ್ ಸರ್, ಇದರ ಜೊತೆಯಲ್ಲಿ ಈಗೇನು ಕೋರ್ಟ್ನ ಮುಂದೆ ಬಂದು ಹೇಳಿಕೆಯನ್ನು ನೀಡಿದ್ದಾನೆ, ಆ ವ್ಯಕ್ತಿಯ ಬ್ರೈನ್ ಮ್ಯಾಪಿಂಗ್ ಆಗಬೇಕು ಅನ್ನೋದ್ರ ಬಗ್ಗೆ ಕೂಡ ಬಹಳ ಚರ್ಚೆ ಆಗ್ತಾ ಇದೆ. ವಿಲ್ ಇಟ್ ಹೆಲ್ಪ್ ಆಗುತ್ತೆ ಅನ್ನೋಗಿದ್ರೆ ಹೇಗೆ ಹೆಲ್ಪ್ ಆಗುತ್ತೆ, ಇಲ್ಲ ಅನ್ನೋಗಿದ್ರೆ ಯಾಕಾಗಲ್ಲ? ಅಲ್ಲ, ಈಗ ನೋಡಿ, ಈಗ ಬ್ರೈನ್ ಮ್ಯಾಪಿಂಗ್ ಅಂತ ಯಾಕೆ ನಾವು ಮಾಡಿಸ್ತೀವಿ ಅಂದ್ರೆ, ನಾರ್ಕೋ ಅನಾಲಿಸಿಸ್, ಬ್ರೈನ್ ಮ್ಯಾಪಿಂಗ್ ಅಂಡ್ ಪಾಲಿಗ್ರಫಿ, ದಿಸ್ ಆರ್ ಅಡ್ವಾನ್ಸ್ ಸೈಂಟಿಫಿಕ್ ಟೆಕ್ನಿಕ್ಸ್ ಇನ್ ಇನ್ವೆಸ್ಟಿಗೇಷನ್ಸ್ ಅಂತ ಹೇಳ್ತೀವಿ. ದಟ್ ವಿಲ್ ಡೂ ಒನ್ಲಿ ವೆನ್ ವಿ ವಾಂಟ್ ಟು ನೋ ಈಸ್ ಟೆಲಿಂಗ್ ರೈಟ್ ಆರ್ ರಾಂಗ್ ಅಂತ. ಬಟ್ ಈಗ ಎಕ್ಸುಮೇಷನ್ ಮಾಡಿದಾಗ ಸ್ಕೆಲೆಟಲ್ ರಿಮೇನ್ ಸಿಕ್ಕಿದ್ರೆ ಅವಾಗ್ಲೇ ಸಾಬೀತಾಗುತ್ತಲ್ಲ, ನಾರ್ಕೋ ಅನಾಲಿಸಿಸ್ ಪ್ರಕ್ರಿಯೆದ ಅವಶ್ಯಕತೆನೇ ಇಲ್ಲ. ದಟ್ ಈಸ್ ಒನ್. ಬಟ್ ಇನ್ನೂ ಮಾಡ್ಬೇಕು ಅಂದ್ರೆ ಅಫ್ಕೋರ್ಸ್ ದಟ್ ಈಸ್ ಒನ್ ಪಾರ್ಟ್ ಆಫ್ ಆನ್ಸಿಲರಿ ಇನ್ವೆಸ್ಟಿಗೇಷನ್ಸ್. ಅದನ್ನು ಮಾಡಬಹುದು, ಆ ತನಿಖೆ ಪ್ರಕ್ರಿಯೆದಲ್ಲಿ ಮಾಡಬಹುದು. ಯಾಕಂದ್ರೆ ಅದರಲ್ಲಿ ಇದನ್ನು ತಿಳ್ಕೊಬಹುದು, ಇವ್ರು ಇಷ್ಟು ದಿವಸ ಯಾಕೆ ಬರ್ಲಿಲ್ಲ, ಈಗ ಬರ್ಲಿಕ್ಕೆ ಕಾರಣ ಏನು, ಅದನ್ನು ಎಕ್ಸ್ಪೋಸ್ ಆಗುತ್ತೆ ಬ್ರೈನ್ ಮ್ಯಾಪಿಂಗ್ ಅಲ್ಲಿ. ಸಿ, ನಾರ್ಕೋ ಅನಾಲಿಸಿಸ್ ನಲ್ಲಿ ಇದು ಎಕ್ಸ್ಪೋಸ್ ಆಗುತ್ತೆ, ಇಷ್ಟು ದಿವಸ ಯಾಕೆ ಬರ್ಲಿಲ್ಲ, ಈಗ ಬರ್ಲಿಕ್ಕೆ ಕಾರಣ ಏನು, ಇದ್ರ ಹಿಂದೆ ಏನಾದ್ರೂ ವ್ಯಕ್ತಿ ಇದ್ದಾರಾ, ಅದನ್ನು ಎಕ್ಸ್ಪೋಸ್ ಆಗತ್ತೆ. ಪ್ಲಸ್ ಇವ್ರನ್ನು ಈ ತರ ಬರಿ ಮಾಡ್ಲಿಕ್ಕೆ, ದಫನ್ ಮಾಡ್ಲಿಕ್ಕೆ ಯಾರು ಹೇಳಿದ್ದು, ಅವ್ರ ಹೆಸರುಗಳಲ್ಲಿ ಏನು, ಯಾವ ಇದರಲ್ಲಿ ಆಯ್ತು, ಇವರು ಏನಾದ್ರೂ ಅಪರಾಧದಲ್ಲಿ ಭಾಗಿಯಾಗಿದ್ದಾರಾ, ಇದನ್ನೆಲ್ಲ ನಾವು ತಿಳ್ಕೊಬಹುದು. ದಟ್ ಇಸ್ ಅನದರ್ ಅಡ್ವಾಂಟೇಜ್ ಆಫ್ ನಾರ್ಕೋ ಅನಾಲಿಸಿಸ್ ಆರ್ ಬ್ರೈನ್ ಮ್ಯಾಪಿಂಗ್. ಬಟ್ ಒಂದು ಸ್ಕೆಲೆಟಲ್ ರಿಮೇನ್ಸ್ ಯಾವ ಜಾಗದಲ್ಲಿ ಹೇಳ್ತಿದ್ದಾರೆ ಅಲ್ಲಿ ಸಿಕ್ಬಿಟ್ರೆ ಡೆಫಿನೆಟ್ಲಿ ವಾಟ್ ಈಸ್ ಟೆಲಿಂಗ್ ಇಸ್ ಡೆಫಿನೆಟ್ಲಿ ಕನ್ಸಿಸ್ಟೆಂಟ್ ಅಂಡ್ ದಟ್ ಈಸ್ ಎನಫ್ ಫಾರ್ ದ ಪೊಲೀಸ್ ಟು ಬಿಲೀವ್. ಈಗ ಅವರೇ ಒಂದಷ್ಟು ಸಾಕ್ಷ್ಯ ಅಂತ ಹೇಳಿ ತಗೊಂಡ್ ಬಂದಿದಾರಲ್ಲ, ವಾಟ್ ಅಬೌಟ್ ಇಟ್? ಅದ್ ಸಾಕಾಗೋದಿಲ್ವಾ ಅಂತ? ನೋಡಿ, ಇದು ಸಾಕ್ಷ್ಯ ಅವ್ರು ತಂದಿರೋದು ಇಟ್ ಈಸ್, ನಾನು ಹೆಚ್ಚು ಕಮ್ಮಿ 1000 ಕೇಸಸ್ ವರೆಗೂ ಈ ತರ ಎಕ್ಸುಮೇಷನ್ಸ್ ಮಾಡಿರ್ಬೋದು. ಸ್ಕೆಲೆಟಲ್ ರಿಮೇನ್ಸ್ ನಾವು ತನಿಖೆ ಅವ್ರ ಪರೀಕ್ಷೆ ಮಾಡಿದೀನಿ. ಈ ತರ ಒಬ್ಬ ಯಾರು ವಿಟ್ನೆಸಸ್ ಕೈನಲ್ಲಿ ತಲೆಬುರುಡೆ ತಗೊಂಡ್ರೆ ಹೌ ಡು ಯು ಬಿಲೀವ್ ದಟ್ he was involved only in burying the body? ಇವರೇ ಅಪರಾಧ ಎಲ್ಲೋ ಮಾಡ್ಬಿಟ್ಟು ಬುರುಡೆ ತಂದಿರ್ಬೋದು ಅಂತ ಹೇಳಿದ್ರು ಇವ್ರು ಹೇಗೆ ಇಲ್ಲ ಅಂತ ಹೇಳ್ತಾರೆ? ಸೊ ಹೌ ದ ಕೋರ್ಟ್ ವಿಲ್ ಬಿಲೀವ್? ಕೋರ್ಟ್ ಯಾವಾಗ ಇದ್ ಮಾಡುತ್ತೆ ಅಂದ್ರೆ, when the magistrate orders and in the presence of the executive magistrate or the magistrate and in the presence of the investigators, ಅವಾಗ ಎಕ್ಸ್ಯೂಮ್ ಮಾಡಿರ್ತಕ್ಕಂತ ಎವಿಡೆನ್ಸ್ ಸಾಕ್ಷಿಗೆ ಮಾತ್ರ ಬೆಲೆ ಇದೆ ಹೊರತು, ಯಾರೋ ಎಲ್ಲೋ ಮೂಳೆ ಇದ್ರನ್ನ ತಗೊಂಡ್ ಬಂದ್ಬಿಟ್ಟು ಇದೇ ಮೂಳೆ ಅವರೇ ಸಾಯಿಸಿದಾರೆ ಅಂತ ಹೇಳಿದ್ರೆ ಇಟ್ ವಿಲ್ ನೆವರ್ ಸ್ಟ್ಯಾಂಡ್ ಎನಿ ಲೀಗಾಲಿಟೀಸ್ ಇರೋದಿಲ್ಲ. It cannot withstand in the court of law and nobody will believe. They will rather ಇವ್ರ ಮೇಲೆನೆ ಒಂದು ಸಸ್ಪಿಷನ್ ಸ್ಟಾರ್ಟ್ ಆಗುತ್ತೆ ದಟ್ he is somehow mischievous and he is dangerous ಅಂತ. ಅದಕ್ಕೆ ಹೇಳೋದು ಅವರು ಬ್ರೈನ್ ಮ್ಯಾಪಿಂಗು ಮತ್ತೆ ನಾರ್ಕೋಲಿಸ್ ಅಂತ ಹೇಳಿರ್ಬೋದು ಅಂತ ನನ್ನ ಅನಿಸಿಕೆ. ಈಗ ಸರ್, SIT ರಚನೆ ಆಗಿದೆ, ನೀವು ಹೇಳ್ತಾ ಇದ್ದ ಹಾಗೆ ತನಿಖೆ ಅಂತಂದ್ರೆ ಇನ್ನೇನಿಲ್ಲ, ಅಲ್ಲಿ ಅಸ್ಥಿಪಂಜರಗಳು ನಿಜಕ್ಕೂ ಇದೆಯೋ ಇಲ್ವೋ ಅನ್ನೋದನ್ನ ಪತ್ತೆ ಹಚ್ಚೋದೇನೆ ಮೊದಲ ಕೆಲಸ ಅಂತ ಹೇಳಿ. ಇದು ಹೇಗಾಗತ್ತೆ ಸರ್? ಅಂದ್ರೆ ಅಲ್ಲಿ ಯಾವ ಟೀಮ್ ಹೋಗುತ್ತೆ, ಈ ಅಸ್ಥಿಪಂಜರಗಳನ್ನ ಮೂಳೆಗಳನ್ನ ಹುಡ್ಕೋ ಕಾರ್ಯ ಹೇಗಾಗತ್ತೆ? ಯಾಕಂದ್ರೆ ಅದು ರ್ಯಾಂಡಮ್ ಆಗಿ ಯಾರೋ ಹೋದ್ರು ಅಲ್ಲಿ ನೆಲ ಬಗದ್ರು ತಂದ್ರು ಹಾಗಾಗಲ್ಲ. ಇಟ್ ಶುಡ್ ಬಿ ಮಾನಿಟರ್ಡ್, ಈಚ್ ಸ್ಟೆಪ್ ಶುಡ್ ಬಿ ಮಾನಿಟರ್ಡ್, ಇಫ್ ಐ ಆಮ್ ರೈಟ್. ಅದು ಹೇಗಾಗತ್ತೆ ಅನ್ನೋದನ್ನ ವಿವರಿಸಬಹುದಾ ಸರ್? ಅಲ್ಲ ನೋಡಿ, ಫಸ್ಟ್ ಈಗ ನೋ ಪೊಲೀಸ್, there is no witnesses for this burial except ಇವ್ರು ಏನ್ ಹೇಳ್ತಿದ್ದಾರೆ, is the only person who has buried, he himself is a witness. ಸೊ ಅವ್ರು ಹೇಳಿದಾಗ ಈಗ ನೋಡಿ, the first and the foremost thing, ನ್ಯಾಯಾಲಯದಲ್ಲಿ 164 ಕೊಟ್ಟಾಗ ದ ಲೋಕಲ್ ಜುರಿಸ್ಡಿಕ್ಷನಲ್ ಪೊಲೀಸ್ ಅವರು ತನಿಖೆ ಮಾಡಿ ಸ್ಟಾರ್ಟ್ ಆಗಿದ್ದು. ಫಾರ್ ಎಕ್ಸಾಂಪಲ್ ಇವತ್ತು ಹ್ಯಾಂಡ್ ಓವರ್ ಮಾಡಿದ್ದಾರೆ. ದ ಫಸ್ಟ್ ಥಿಂಗ್ ಈಸ್ ಇವರ ಸ್ಟೇಟ್ಮೆಂಟ್ ಆಧಾರದ ಮೇಲೆ ಎಲ್ಲಿ ಊತಿದ್ದಾರೆ ಅಂತ ಜಾಗ ಇಮಿಡಿಯೇಟ್ ಐಡೆಂಟಿಫೈ ಮಾಡಿ ಅದು ಫುಲ್ ಕಾರ್ಡನ್ ಮಾಡಬೇಕು. ದಟ್ ಶುಡ್ ಬಿ ಡಿಕ್ಲೇರ್ಡ್ ಆಸ್ ಎ ಆಕ್ಚುಯಲ್ ಕ್ರೈಮ್ ಸೀನ್ ಅಂತಾನೆ. ಸೆಕೆಂಡರಿ ಕ್ರೈಮ್ ಸೀನ್ ಆರ್ ಟರ್ಷರಿ ಕ್ರೈಮ್ ಸೀನ್, ದಟ್ ಈಸ್ ಶುಡ್ ಬಿ ಆಕ್ಚುಲಿ
ಪಾರ್ಟ್ ಆಫ್ ದ ಕ್ರೈಮ್ ಸೀನ್. ಅದನ್ನ ಸರೌಂಡಿಂಗ್ ಟೇಪ್ ಹಾಕ್ಬಿಟ್ಟು 1 ಎಕರೆನಲ್ಲಿ ಇದೆಯೋ 10 ಎಕರೆನಲ್ಲಿ ಇದೆಯೋ ಅದನ್ನೆಲ್ಲ ಸೈನ್ ಮಾಡಿ ಅಲ್ಲಿ ಡಿಪ್ಲಾಯ್ ಮಾಡಬೇಕು ಪೊಲೀಸು ಟು ಸೆಕ್ಯೂರ್ ದ ಸೀನ್. ಡಿಪ್ಲಾಯ್ ಮಾಡಿ ಯಾರಿಗೂ ಬಿಡದಲೆ ಅಂಟಿಲ್ ದ ಎಕ್ಸುಮೇಷನ್ ಪ್ರೋಸೆಸ್ ಟೇಕ್ಸ್ ಪ್ಲೇಸ್ ಫುಲ್ಲಿ ಸೆಕ್ಯೂರಿಟಿ ಹಾಕ್ಬಿಟ್ಟು ಒಬ್ರಿಗೂ ಮಾಧ್ಯಮದವ್ರಿಗಾಗ್ಲಿ ಪೊಲೀಸ್ ಅವ್ರಿಗೂ ಸಹ ಆ ಒಳಗಡೆ ಬಿಡದಲೆ ಸರೌಂಡಿಂಗ್ ಮಾತ್ರ ಗಾರ್ಡ್ ಮಾಡ್ಕೊಂಡು ಇರಬೇಕು. ದಟ್ ಈಸ್ ದ ಇಮಿಡಿಯೇಟ್ ಸ್ಟೆಪ್ ದ SIT ಹ್ಯಾಸ್ ಟು ಟೇಕ್. ಇದು ಮಾಡದೆ ಇದ್ದಾಗ ಡೆಫಿನೆಟ್ಲಿ ಇಟ್ ವಿಲ್ ಬಿ ಡಿಸಾಸ್ಟ್ರಸ್ ಟು ದ ಇನ್ವೆಸ್ಟಿಗೇಷನ್. ಸಾಕಷ್ಟು ರಾಜಕೀಯ ಒತ್ತಡ ಅಂತ ಮಾತಾಗ್ತಾ ಇದೆ, ಹಾಗೆ ಪವರ್ಫುಲ್ ವ್ಯಕ್ತಿಗಳು ಅವರ ಒತ್ತಡ ಇರಬಹುದು ಅಂತ ಮಾತಾಗ್ತಾ ಇದೆ. ಸರ್, ನೀವು ಕೂಡ ಇಂಥ ತನಿಖೆಗಳನ್ನು ಮಾಡಿರೋದಕ್ಕೆ ಇನ್ ಜನರಲ್ ಆಗಿ ಕೇಳ್ತಿದ್ದೀನಿ, ತನಿಖಾಧಿಕಾರಿಗಳ ಮೇಲಿರೋ ಪ್ರೆಷರ್ ಇದೆಯಲ್ಲ ಅದು ಹೇಗಿರುತ್ತೆ ಸರ್? ನೋಡಿ, ದಿಸ್ ಕೇಸ್ ಇಸ್ ಕೆನಾಟ್ ಬಿ ಎ ಸ್ಟ್ರೈಟ್ ಫಾರ್ವರ್ಡ್ ಕೇಸ್. ದೇರ್ ಆರ್ ಲಾಟ್ ಆಫ್ ಸೈಂಟಿಫಿಕ್ ಲಿಮಿಟೇಷನ್ಸ್ ಅಂತೀವಿ. ಸೈಂಟಿಫಿಕ್ ಲಿಮಿಟೇಷನ್ಸ್ ಜಾಸ್ತಿ ಇದೆ. ಸೊ ಟು ಸಬ್ಸ್ಟಾನ್ಶಿಯೇಟ್ ದ ಕ್ರೈಮ್ ಇನ್ ದ ಕೋರ್ಟ್ ವಿತ್ ಎವಿಡೆನ್ಸಸ್ ತುಂಬಾ ಕಷ್ಟ ತನಿಖಾದಾರಿಗೆ. ಸೊ ಇದರಿಂದ ಅಧಿಕಾರಿ ಅವ್ರು ಎಷ್ಟೇ ಕಷ್ಟಪಟ್ಟು ಇದರಲ್ಲಿ ಎಷ್ಟೇ ಮುತುವರ್ಜಿ ಇದ್ದು ಮಾಡಿದ್ರು ಸಸ್ಪಿಷನ್ಸ್ ವಿಲ್ ಗ್ರೋ ಇನ್ ಕೇಸಸ್ ಲೈಕ್ ದಿಸ್, ಬಿಕಾಸ್ ಯಾಕಂದ್ರೆ ಟೈಮ್ ಲ್ಯಾಪ್ಸ್ ಬಿಟ್ವೀನ್ ದ ಅಲೆಜ್ಡ್ ಕ್ರೈಮ್ ಅಂಡ್ ದ ಎಕ್ಸುಮೇಷನ್ ಇಸ್ ನಿಯರ್ಲಿ 20-25 years. ಪ್ಲಸ್ ದ ಟೈಪ್ ಆಫ್ ಕ್ರೈಮ್ ಏನು ಅಲೆಜ್ ಮಾಡ್ತಿದ್ದಾರೆ ದಟ್ ಈಸ್ ಸೆಕ್ಷುವಲ್ ಅಸಾಲ್ಟ್ ವಿಚ್ ಕೆನಾಟ್ ಬಿ ಪ್ರೂವ್ಡ್ ಅಟ್ ದಿಸ್ ಸ್ಟೇಜ್. ಸೆಕೆಂಡ್ಲಿ, ಕುತ್ತಿಗೆ ಎಸ್ಕಿರೋದು, ನೇಣು ಹಾಕಿರೋದು, ದಟ್ ಆಲ್ಸೋ ಕೆನಾಟ್ ಬಿ ಪ್ರೂವ್ಡ್ ಅಟ್ ದಿಸ್ ಸ್ಟೇಜ್. ಸೊ ಈ ತರ ಸೈಂಟಿಫಿಕ್ ಲಿಮಿಟೇಷನ್ಸ್ ಇರೋದ್ರಿಂದ ತನಿಖೆ ಎಷ್ಟು ಮುಂದೆ ಹೋಗೋದು ಕಠಿಣ ಆಗ್ತದೆ. ಬಟ್ ಓನ್ಲಿ ಥಿಂಗ್ ನೀವು ಹೇಳ್ದಾಗೆ, ಒಂದು ತಾಯಿ ಅವರ ಮಗಳದ ಏನಾದ್ರೂ ಸಿಕ್ಬಿಟ್ರೆ ಆ ಏಜ್ ಗ್ರೂಪ್ ಅಲ್ಲಿ ಮತ್ತೆ ಅವ್ರು DNA ಮ್ಯಾಚ್ ಆಗಿದ್ರೆ ದಟ್ ವಿಲ್ ಬಿ ಅ ಕ್ಲಾಸಿಕ್ ಕೇಸ್ ಟು ಸರ್ಟನ್ ಎಕ್ಸ್ಟೆಂಟ್ ಕೊರಾಬರೇಟ್ ಮಾಡಿ ಆಪಾದಿತರವರೆಗೂ ಹೋಗ್ಬೋದು. ಇದೇ ರೀತಿ ನಮಗ್ ಗೊತ್ತಿಲ್ಲಲ್ಲ ವಿಟ್ನೆಸಸ್ ಮುಂದೆ ಯಾರು ಬರ್ತಾರೋ, ಪ್ಲಸ್ ಇನ್ನ ಬೇಕಾದಷ್ಟು ಜನ ಐಡೆಂಟಿಫೈ ಮಾಡ್ಲಿಕ್ಕೆ ಬಂದಾಗ ದ ಕೇಸ್ ವಿಲ್ ಟೇಕ್ ಅ ಟ್ವಿಸ್ಟ್. ಅಷ್ಟೇ, ಇಷ್ಟಂತ ಹೇಳ್ಬೋದು ಈ ಹಂತದಲ್ಲಿ. ರೈಟ್ ಸರ್, ಥ್ಯಾಂಕ್ ಯು ಸೋ ಮಚ್ ದಿನೇಶ್ ರಾವ್ ಅವರೇ ಇಷ್ಟೊತ್ತು ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ. ಇನ್ನು ಈ ಎಲ್ಲ ಘಟನೆಗಳಿಗೆ ಕಾರಣ ಏನಾಯಿತು? ಓರ್ವ ನಿಗೂಢ ವ್ಯಕ್ತಿ ಆತ ಬಂದು ತಾನು ಈ ರೀತಿಯಾಗಿ ಏನು ಶವಗಳನ್ನು ಹೂತಾಕಿದ್ದೇನೆ ಅಂತ ಹೇಳಿ ದಕ್ಷಿಣ ಕನ್ನಡ SP ಗೆ ಪತ್ರ ಬರೆದ ವಿಚಾರ. ಈ ಪತ್ರ ಬಹಿರಂಗವಾದ ನಂತರವೇ ಎಲ್ಲ ವಿಚಾರಗಳು ಮತ್ತೆ ಚರ್ಚೆಗೆ ಪ್ರಾರಂಭ ಆಗಿದ್ದು. ಆ ಸ್ಫೋಟಕ ಪತ್ರ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಅದರಲ್ಲಿ ಯಾವೆಲ್ಲ ಅಂಶಗಳಿದೆ ಅನ್ನೋದನ್ನ ನೋಡೋಣ. ಊರಿನಲ್ಲಿದೆ ಭಯಾನಕ ರಹಸ್ಯ. ಅವರಿಗೆ ಆರಕ್ಷಕ ಅಧೀಕ್ಷಕರು, ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು, ಕರ್ನಾಟಕ. ವಿಷಯ: ನನಗೆ ನಿರಂತರ ಪ್ರಾಣ ಬೆದರಿಕೆ ಒಡ್ಡಿ ಧರ್ಮಸ್ಥಳ ಗ್ರಾಮದ ವ್ಯಾಪ್ತಿಯಲ್ಲಿ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಕೊಲೆಗೊಳಗಾದ ಹಾಗೂ ಅತ್ಯಾಚಾರಕ್ಕೆ ಒಳಗಾಗಿ ಕೊಲೆಗೊಳಗಾದ ಅನೇಕ ಮೃತದೇಹಗಳು ಮತ್ತು ಸಾಕ್ಷ್ಯಗಳನ್ನು ನನ್ನಿಂದ ಬಲವಂತವಾಗಿ ಹೂತು ಹಾಕಿಸಿರುವ ಬಗ್ಗೆ ದೂರು. ನನ್ನಿಂದ ಹೂತು ಹಾಕಿರುವ ಮೃತದೇಹಗಳ ಕಳೆಬರಗಳನ್ನು ಪೊಲೀಸರ ಸಮ್ಮುಖದಲ್ಲಿ ಹೊರತೆಗೆಸುವಂತೆ ಮನವಿ. ತಕ್ಷಣದ ಪ್ರಥಮ ವರ್ತಮಾನ ವರದಿ ಹಾಗೂ ಸಾಕ್ಷಿ ಸಂರಕ್ಷಣೆಯ ವಿನಂತಿ. ಮಾನ್ಯರೇ, ಅತ್ಯಂತ ಭಾರವಾದ ಹೃದಯದಿಂದ ಹಾಗೂ ಪರಿಹಾರ ಆಗದ ಪಾಪ ಪ್ರಜ್ಞೆಯಿಂದ ಹೊರಬರುವ ಸಲುವಾಗಿ ಈ ದೂರು ನೀಡುತ್ತಿದ್ದೇನೆ. ನಾನು ಕಂಡ ಕೊಲೆಗಳು, ಸ್ವೀಕರಿಸಿದ ಶವಗಳನ್ನು ಹೂತು ಹಾಕದಿದ್ದರೆ ಆ ಶವಗಳ ಜೊತೆಯಲ್ಲೇ ಮಣ್ಣು ಪಾಲಾಗಿಸುವ ನಿರಂತರ ಜೀವ ಬೆದರಿಕೆ ಮತ್ತು ತಳಿತಗಳ ನೋವಿನ ನೆನಪಿನ ಹೊರೆಯನ್ನ ಇನ್ನೂ ಹೊರಲು ನನ್ನಿಂದ ಸಾಧ್ಯವಿಲ್ಲ. ಈ ಮೂಲಕ ನಾನು ಬಹಿರಂಗಪಡಿಸುತ್ತಿರುವ ಕೊಲೆಯಾದ ಅನೇಕ ಪುರುಷರು ಮತ್ತು ಅತ್ಯಾಚಾರಕ್ಕೆ ಒಳಗಾಗಿ ಕೊಲೆಗೊಳಗಾದ ಅನೇಕ ಯುವತಿಯರು ಮತ್ತು ಮಹಿಳೆಯರ ಮಾಹಿತಿಯನ್ನ ತೀವ್ರಗತಿಯಲ್ಲಿ ತನಿಖೆಗೆ ಒಳಪಡಿಸಬೇಕು. ನನಗೆ ಮತ್ತು ನನ್ನ ಕುಟುಂಬಕ್ಕೆ ರಕ್ಷಣೆ ಒದಗಿಸುವಂತೆ ಕೋರುತ್ತಿದ್ದೇನೆ. ನಾನು 11 ವರ್ಷಗಳ ಹಿಂದೆ ಧರ್ಮಸ್ಥಳವನ್ನ ರಾತ್ರೋರಾತ್ರಿ ತೊರೆದೆ. ನನ್ನ ಸಣ್ಣ ಕುಟುಂಬವನ್ನ ನನ್ನೊಡನೆ ಎಳೆದೊಯ್ದೆ. ನೆರೆ ರಾಜ್ಯವೊಂದರಲ್ಲಿ ತಲೆಮರೆಸಿಕೊಂಡೆ. ಧರ್ಮಸ್ಥಳದಿಂದ ದೂರವಿದ್ದರೂ ನಾನು ಮತ್ತು ನನ್ನ ಕುಟುಂಬ ಯಾವುದೇ ಕ್ಷಣದಲ್ಲಿ ಹಿಂದಿನವರಂತೆಯೇ ಕೊಲೆಗೊಳಗಾಗುತ್ತೇವೆ ಎಂಬ ಖಚಿತತೆ ನಮ್ಮನ್ನ ದಿನನಿತ್ಯ ಕಾಡಿದೆ. ನಾನು ಹುಟ್ಟಿದ್ದು ಅತ್ಯಂತ ಕೆಳಗಿನದೆಂದು ಕರೆಯಲಾಗುವ ಜಾತಿಯಲ್ಲಿ. ನಾನು 1995ರಿಂದ ಡಿಸೆಂಬರ್ 2014ರವರೆಗೆ ಧರ್ಮಸ್ಥಳ ದೇವಸ್ಥಾನದ ಅಡಿ ನೈರ್ಮಲ್ಯ ಕಾರ್ಮಿಕನಾಗಿ ಕೆಲಸ ಮಾಡುತ್ತಿದ್ದೆ. ಪ್ರತಿನಿತ್ಯ ನೇತ್ರಾವತಿ ನದಿ ಬಳಿ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಸ್ವಚ್ಛತೆ ಕೆಲಸ ನಿರ್ವಹಿಸುತ್ತಿದ್ದೆ. ನಿಯಮಿತ ಉದ್ಯೋಗವಾಗಿ ಪ್ರಾರಂಭವಾದದ್ದು ನಂತರ ದಿನಗಳಲ್ಲಿ ಅತ್ಯಂತ ಭಯಾನಕ ಅಪರಾಧಗಳ ಸಾಕ್ಷ್ಯಗಳನ್ನು ಮರೆಮಾಚುವ ಕೆಲಸವಾಗಿ ಬದಲಾಯಿತು. ನನ್ನ ಉದ್ಯೋಗದ ಆರಂಭದಲ್ಲಿ ಮೃತದೇಹಗಳು ಕಾಣಿಸಿಕೊಳ್ಳುವುದನ್ನು ನಾನು ಗಮನಿಸಿದೆ. ಮೊದಲಿಗೆ ಇವು ಆತ್ಮಹತ್ಯೆ ಅಥವಾ ನದಿಯಲ್ಲಿ ಆಕಸ್ಮಿಕವಾಗಿ ಮುಳುಗಿದ ಮೃತದೇಹಗಳು ಎಂದು ನಾನು ಭಾವಿಸಿದ್ದೆ. ಅದರಲ್ಲಿ ಮಹಿಳೆಯರ ಶವಗಳೇ ಹೆಚ್ಚಾಗಿದ್ದವು.
ಅನೇಕ ಮಹಿಳಾ ಶವಗಳು ಬಟ್ಟೆ ಅಥವಾ ಒಳ ಉಡುಪುಗಳಿಲ್ಲದೆ ಕಂಡುಬಂದವು. ಲೈಂಗಿಕ ಆಕ್ರಮಣ ಮತ್ತು ಹಿಂಸೆಯ ಸ್ಪಷ್ಟ ಲಕ್ಷಣಗಳನ್ನು ಕೆಲವು ಶವಗಳು ಹೊಂದಿದ್ದವು. ಆ ದೇಹಗಳ ಮೇಲೆ ಹಿಂಸೆಯನ್ನ ಸೂಚಿಸುವ ಗಾಯಗಳು ಅಥವಾ ಕತ್ತು ಹಿಸುಕುವಿಕೆಯು ಕಂಡುಬರುತ್ತಿದ್ದವು. 1998ರ ಸುಮಾರಿಗೆ ನನ್ನ ಮೇಲ್ವಿಚಾರಕರು ಈ ದೇಹಗಳನ್ನು ಪೊಲೀಸರಿಗೆ ವರದಿ ಮಾಡುವ ಬದಲು ನಾನು ಈ ದೇಹಗಳನ್ನು ರಹಸ್ಯವಾಗಿ ವಿಲೇವಾರಿ ಮಾಡುವಂತೆ ಸೂಚಿಸಿದರು. ನಾನು ತಕ್ಷಣವೇ ನಿರಾಕರಿಸಿ ಆ ಸಾವುಗಳನ್ನು ಪೊಲೀಸರಿಗೆ ತಿಳಿಸಬೇಕು ಎಂದು ಪ್ರತಿಕ್ರಿಯಿಸಿದಾಗ ತೀವ್ರವಾಗಿ ಥಳಿಸಲ್ಪಟ್ಟೆ. ನಾನೇನಾದರೂ ಅವರ ನಿರ್ದೇಶನಗಳನ್ನು ಅನುಸರಿಸಲು ನಿರಾಕರಿಸಿದರೆ ಅಥವಾ ಅದರ ಬಗ್ಗೆ ಯಾರಿಗಾದರೂ ತಿಳಿಸಿದರೆ ನಿನ್ನನ್ನು ತುಂಡು ತುಂಡಾಗಿ ಕತ್ತರಿಸುತ್ತೇವೆ. ನಿನ್ನ ದೇಹವು ಉಳಿದ ಶವಗಳಂತೆ ಹೂತಲ್ಪಡುತ್ತದೆ ಮತ್ತು ನಿನ್ನ ಕುಟುಂಬದವರೆಲ್ಲರನ್ನ ಬಲಿ ಮಾಡುತ್ತೇವೆ ಎಂದು ಬೆದರಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ಹಿಂದೆ ಆ ಕೆಲಸ ನಿರ್ವಹಿಸುತ್ತಿದ್ದ ವ್ಯಕ್ತಿಯು ಹಿಂಜರಿದೊಡನೆಯೇ ಕಣ್ಮರೆಯಾದ ಎಂದು ಅವರು ಹೇಳುತ್ತಿದ್ದರು. ಅವರ ಬೆದರಿಕೆಯಲ್ಲಿ ಸಂಶಯವೇ ಇರಲಿಲ್ಲ. ಪಾಲಿಸು ಇಲ್ಲವೇ ಕುಟುಂಬ ಸಮೇತವಾಗಿ ತುಂಡು ತುಂಡಾಗಿ ಕತ್ತರಿಸಲ್ಪಡು ಎಂದಾಗಿತ್ತು. ಮೃತದೇಹಗಳಿಗೆ ನಿರ್ದಿಷ್ಟ ಸ್ಥಳಗಳಿಗೆ ಮೇಲ್ವಿಚಾರಕರು ನನ್ನನ್ನು ಕರೆಯುತ್ತಿದ್ದರು. ಅನೇಕ ಬಾರಿ ಈ ದೇಹಗಳು ಅಪ್ರಾಪ್ತ ಹೆಣ್ಣು ಮಕ್ಕಳು ಮತ್ತು ಮಹಿಳೆಯರದ್ದಾಗಿದ್ದವು. ಒಳ ಉಡುಪು ಇರದ ಹರಿದ ಬಟ್ಟೆ ಮತ್ತು ಅವರ ಖಾಸಗಿ ಭಾಗಗಳಿಗೆ ಆಗಿದ್ದ ಗಾಯಗಳು ಅವರ ಮೇಲೆ ಕ್ರೂರ ಲೈಂಗಿಕ ಆಕ್ರಮಣ ಸೂಚಿಸುತ್ತಿದ್ದವು. ಕೆಲ ದೇಹಗಳ ಮೇಲೆ ಆಸಿಡ್ನಿಂದ ಸುಟ್ಟ ಗುರುತುಗಳು ಸಹ ಇರುತ್ತಿದ್ದವು. ನನ್ನನ್ನು ಬಹಳವಾಗಿ ಕಾಡಿರುವ ಘಟನೆಯೊಂದಿದೆ. 2010ರಲ್ಲಿ ಕಲ್ಲೇರಿಯ ಪೆಟ್ರೋಲ್ ಬಂಕ್ನಿಂದ ಸುಮಾರು 500 ಮೀಟರ್ ದೂರದಲ್ಲಿರುವ ಸ್ಥಳಕ್ಕೆ ನನ್ನನ್ನು ಮೇಲ್ವಿಚಾರಕರು ಕಳುಹಿಸಿದರು. ಅಲ್ಲಿ ನಾನು ಹದಿಹರೆಯದ ಹುಡುಗಿಯ ದೇಹ ಕಂಡೆನು. ವಯಸ್ಸು ಅಂದಾಜು 12ರಿಂದ 15 ವರ್ಷಗಳ ನಡುವೆ ಇರಬಹುದು. ಅವಳು ಶಾಲಾ ಸಮವಸ್ತ್ರ ಶರ್ಟ್ ಧರಿಸಿದ್ದಳು, ಆದರೆ ಅವಳ ಲಂಗ ಮತ್ತು ಒಳ ಉಡುಪುಗಳು ಇರಲಿಲ್ಲ. ಅವಳ ದೇಹವು ಲೈಂಗಿಕ ಆಕ್ರಮಣದ ಸ್ಪಷ್ಟ ಲಕ್ಷಣ ಹೊಂದಿತ್ತು. ಅವಳ ಕುತ್ತಿಗೆ ಮತ್ತು ಕತ್ತು ಹಿಸುಕಿರುವ ಗುರುತುಗಳು ಇದ್ದವು. ನನಗೆ ಗುಂಡಿ ಅಗೆಯಲು ಮತ್ತು ಅವಳ ಶಾಲಾ ಬ್ಯಾಗ್ನೊಂದಿಗೆ ಅವಳನ್ನು ಹೂಳಲು ನಿರ್ದೇಶಿಸಿದ್ದರು. ಆ ಸನ್ನಿವೇಶವು ಇಂದಿಗೂ ಮಾಸಿಲ್ಲ. ಮತ್ತೊಂದು ಮರೆಯಲಾಗದ ಘಟನೆಯು 20ರ ಹರೆಯದ ಯುವತಿಯ ಮೃತದೇಹದಾಗಿತ್ತು. ಆಕೆಯ ಮುಖ ಆಸಿಡ್ನಿಂದ ಸುಡಲಾಗಿತ್ತು. ಆ ದೇಹವನ್ನು ದಿನಪತ್ರಿಕೆಯಿಂದ ಮುಚ್ಚಲಾಗಿತ್ತು. ಆಕೆ ದೇಹವನ್ನು ಹೂಳದೆ ಆಕೆಯ ಪಾದರಕ್ಷೆ ಮತ್ತು ಅವಳ ಎಲ್ಲ ವಸ್ತುಗಳನ್ನು ಸಂಗ್ರಹಿಸಿ ಅವಳೊಂದಿಗೆ ಸುಡಲು ನನಗೆ ಮೇಲ್ವಿಚಾರಕರು ಸೂಚಿಸಿದರು. ಧರ್ಮಸ್ಥಳ ಪ್ರದೇಶದಲ್ಲಿ ಭಿಕ್ಷಾಟನೆಗೆ ಬಂದ ಬಡ ಮತ್ತು ನಿರ್ಗತಿಕ ಪುರುಷರು ವ್ಯವಸ್ಥಿತವಾಗಿ ಕೊಲೆಯಾದ ಅನೇಕ ಘಟನೆಗಳಿಗೆ ನಾನು ಸಾಕ್ಷಿಯಾದೆ. ಅವರನ್ನು ಕೊಲ್ಲುವ ವಿಧಾನವು ಅತ್ಯಂತ ಕ್ರೂರವಾಗಿತ್ತು. ಅವರನ್ನು ಕೊಠಡಿಯ ಕುರ್ಚಿಗಳಿಗೆ ಕಟ್ಟಲಾಗುತ್ತಿತ್ತು. ಟವೆಲ್ಗಳನ್ನು ಬಳಸಿ ಹಿಂದಿನಿಂದ ಹಿಡಿದು ಉಸಿರುಗಟ್ಟಿಸಲಾಗುತ್ತಿತ್ತು. ಈ ಕೊಲೆಗಳು ನಮ್ಮ ಸಮ್ಮುಖದಲ್ಲೇ ನಡೆದವು. ದೂರದ ಅರಣ್ಯ ಪ್ರದೇಶಗಳಲ್ಲಿ ಈ ದೇಹಗಳನ್ನು ಹೂತು ಹಾಕಲು ನನಗೆ ನಿರ್ದೇಶನ ನೀಡುತ್ತಿದ್ದರು. ನನ್ನ ಉದ್ಯೋಗದ ಅವಧಿಯಲ್ಲಿ ಧರ್ಮಸ್ಥಳ ಪ್ರದೇಶದಾದ್ಯಂತ ಹಲವಾರು ಸ್ಥಳಗಳಲ್ಲಿ ಮೃತದೇಹಗಳನ್ನು ಹೂತು ಹಾಕಿರುತ್ತೇನೆ. ಕೆಲವೊಮ್ಮೆ ನಿರ್ದೇಶಿಸಿದಂತೆ ಮೃತದೇಹಗಳನ್ನು ಡೀಸೆಲ್ ಬಳಸಿ ಸುಟ್ಟು ಹಾಕಿರುತ್ತೇನೆ. ಯಾವುದೇ ಕುರುಹು ಸಿಗದಂತೆ ಸುಟ್ಟು ಹಾಕಬೇಕೆಂದು ನಿರ್ದೇಶಿಸುತ್ತಿದ್ದರು. ಈ ರೀತಿ ವಿಲೇವಾರಿಯಾದ ಮೃತದೇಹಗಳು ನೂರಾರು. 2014ರ ಹೊತ್ತಿಗೆ ನಾನು ಅನುಭವಿಸುತ್ತಿದ್ದ ಮಾನಸಿಕ ಹಿಂಸೆ ಅಸಹನೀಯವಾಗಿತ್ತು. ಮೇಲ್ವಿಚಾರಕರ ಸಂಪರ್ಕದಲ್ಲಿದ್ದ ವ್ಯಕ್ತಿಯೊಬ್ಬನಿಂದ ನನ್ನ ಕುಟುಂಬದ ಬಾಲಕಿಯು ಲೈಂಗಿಕ ಕಿರುಕುಳಕ್ಕೆ ಒಳಗಾದಾಗ ನಾವೆಲ್ಲರೂ ಅಲ್ಲಿಂದ ಕೂಡಲೇ ತಪ್ಪಿಸಿಕೊಳ್ಳಬೇಕೆಂದು ಅರಿತೆವು. ಇಲ್ಲವಾದಲ್ಲಿ ಅಲ್ಲೇ ಅಂತ್ಯ ಕಾಣುವ ಭಯ ಜೋರಾಯಿತು. ಡಿಸೆಂಬರ್ 2014 ನಾನು ನನ್ನ ಕುಟುಂಬದೊಂದಿಗೆ ಧರ್ಮಸ್ಥಳದಿಂದ ಓಡಿ ಹೋದೆ. ನಾವು ಎಲ್ಲಿಗೆ ಹೋಗುತ್ತಿದ್ದೇವೆ ಎಂಬುದರ ಸುಳಿವು ಯಾರಿಗೂ ಸಿಗದಂತೆ ಖಚಿತಪಡಿಸಿಕೊಂಡೆ. ಅಂದಿನಿಂದ ಈವರೆಗೆ ನೆರೆ ರಾಜ್ಯವೊಂದರಲ್ಲಿ ಜೀವಭಯದಿಂದ ತಲೆಮರೆಸಿಕೊಂಡು ವಾಸಿಸುತ್ತಿದ್ದೇವೆ. ಸ್ಥಳಗಳನ್ನು ಬದಲಾಯಿಸುತ್ತಿದ್ದೇವೆ. ಆದರೆ ಮಾನಸಿಕ ಪಾಪ ಪ್ರಜ್ಞೆಯ ಹೊರೆಯಲ್ಲಿಯೇ ಇನ್ನೂ ಬದುಕುತ್ತಿದ್ದೇನೆ. ಆದರೆ ನನ್ನ ಆತ್ಮಸಾಕ್ಷಿಯು ಇನ್ನೂ ಮೌನ ಮುಂದುವರಿಸಲು ಅನುಮತಿಸುತ್ತಿಲ್ಲ. ಮಣ್ಣಾಗಿ ಹೋದ ಅವರೆಲ್ಲರೂ ಯಾರೆಂದು ಮತ್ತು ಅವರ ಅತ್ಯಾಚಾರಕ್ಕೆ ಹಾಗೂ ಕೊಲೆಗೆ ಕಾರಣಕರ್ತರು ಯಾರೆಂದು ಇನ್ನಾದರೂ ಎಲ್ಲರಿಗೆ ಗೊತ್ತಾಗಬೇಕೆಂದು ನಿರ್ಧರಿಸಿರುವೆ. ನನ್ನ ಬದುಕಿಗೆ ಅಂಟಿರುವ ಅಪಾಯದ ಹೊರತಾಗಿಯೂ ನಾನು ಮಾತನಾಡಬೇಕೆಂದು ತೀರ್ಮಾನಿಸಿರುವೆ. ನಾನು ಹೇಳುತ್ತಿರುವುದು ಪುರಾವೆಯಾಗಿ. ಇತ್ತೀಚೆಗೆ ಧರ್ಮಸ್ಥಳದಲ್ಲಿ ಮೃತದೇಹ ಹೂಳಿದ್ದ ಸ್ಥಳವೊಂದಕ್ಕೆ ರಹಸ್ಯವಾಗಿ ಹೋಗಿ ಕಳೆಬರಹವನ್ನ ಹೊರತೆಗೆದಿದ್ದೇನೆ. ಈ ಸ್ಥಳದ ವಿವರವನ್ನ ತನಿಖಾಧಿಕಾರಿಗೆ ನೀಡಲು ಸಿದ್ಧನಿರುವೆ. ಈ ಕಳೆಬರಹದ ಛಾಯಾಚಿತ್ರ ಮತ್ತು ಕಳೆಬರಹವನ್ನ ಈ ದೂರಿನೊಂದಿಗೆ ಸಲ್ಲಿಸುತ್ತಿದ್ದೇನೆ. ಧರ್ಮಸ್ಥಳ ಪ್ರದೇಶದಾದ್ಯಂತ ನನ್ನ ಜೀವ ಉಳಿಸಿಕೊಳ್ಳಲು ಅನಿವಾರ್ಯವಾಗಿ ಮತ್ತು ರಹಸ್ಯವಾಗಿ ಮೃತದೇಹಗಳನ್ನು ಹೂತು ಹಾಕಿರುವ ಸ್ಥಳಗಳನ್ನು ತನಿಖಾಧಿಕಾರಿಗೆ ತೋರಿಸಲು ನಾನು ಸಿದ್ಧನಿರುವೆ. ನಾನು ಹೂತಿಟ್ಟ ಶವಗಳ ಅವಶೇಷಗಳನ್ನು ಪೊಲೀಸ್ ಸಮ್ಮುಖದಲ್ಲಿ ಹೊರತೆಗೆಯಲು ಸಿದ್ಧನಿರುವೆ. ಈ ದೂರಿನಲ್ಲಿ ಹೇಳಿರುವ ಆರೋಪಿತರು ಧರ್ಮಸ್ಥಳ ದೇವಸ್ಥಾನದ ಆಡಳಿತಕ್ಕೆ ಸಂಬಂಧಪಟ್ಟವರು ಮತ್ತು ಇತರೆ ಸಿಬ್ಬಂದಿ.
ಮೃತದೇಹಗಳನ್ನು ಹೂತು ಹಾಕುವಂತೆ ನಿರ್ದೇಶನ ನೀಡಿ ನನಗೆ ನಿರಂತರ ಜೀವ ಬೆದರಿಕೆ ಮತ್ತು ಹಿಂಸೆ ನೀಡುತ್ತಿದ್ದವರು ಇವರೇ. ಆದರೆ ಆರೋಪಿತ ವ್ಯಕ್ತಿಗಳ ಹೆಸರುಗಳನ್ನು ಈ ದೂರಿನಲ್ಲಿಯೇ ಬಹಿರಂಗಪಡಿಸಲು ನನಗೆ ಸಾಧ್ಯವಿರುವುದಿಲ್ಲ. ನಾನು ಹೆಸರಿಸುವ ಕೆಲವು ವ್ಯಕ್ತಿಗಳು ಅತ್ಯಂತ ಪ್ರಭಾವಶಾಲಿಗಳಾಗಿದ್ದು ಅವರನ್ನ ವಿರೋಧಿಸುವವರನ್ನ ತೊಡೆದು ಹಾಕುವ ಪ್ರವೃತ್ತಿ ಹೊಂದಿರುವವರಾಗಿದ್ದಾರೆ. 2018ರ ಸಾಕ್ಷಿ ರಕ್ಷಣೆ ಅಡಿಯಲ್ಲಿ ನನ್ನ ಮತ್ತು ನನ್ನ ಕುಟುಂಬಕ್ಕೆ ರಕ್ಷಣೆ ದೊರೆತ ಕೂಡಲೇ ಎಲ್ಲ ಆರೋಪಿತ ವ್ಯಕ್ತಿಗಳ ಹೆಸರುಗಳನ್ನ ಮತ್ತು ಅವರ ನಿರ್ದಿಷ್ಟ ಪಾತ್ರಗಳನ್ನ ಒಳಗೊಂಡಂತೆ ಸಂಪೂರ್ಣ ವಿವರವನ್ನ ಬಹಿರಂಗಪಡಿಸಲು ಸಿದ್ಧನಿರುವೆ. ಸುಳ್ಳು ಮಾಹಿತಿಯನ್ನ ಸಲ್ಲಿಸುವ ಪರಿಣಾಮಗಳ ಸಂಪೂರ್ಣ ಜ್ಞಾನದೊಂದಿಗೆ ನಾನು ಈ ದೂರನ್ನ ನೀಡುತ್ತಿದ್ದೇನೆ. ಮೇಲೆ ಹೇಳಿದ ವಿಚಾರವು ನನ್ನ ಜ್ಞಾನ ಮತ್ತು ನಂಬಿಕೆಗೆ ಅನುಗುಣವಾಗಿ ಹೇಳಿರುತ್ತೇನೆಂದು ದೃಢೀಕರಿಸುತ್ತೇನೆ. ನಾನು ಹೇಳಿರುವುದರ ಸತ್ಯತೆಯನ್ನ ಸ್ಥಾಪಿಸಲು ಹಾಲಿಗ್ರಾಫ್ ಅಥವಾ ಇನ್ಯಾವುದೇ ಪರೀಕ್ಷೆಗೆ ಒಳಪಡಲು ಸಿದ್ಧನಿದ್ದೇನೆ. ಮುಂದುವರಿದು ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದ್ರೆ, ನಾನು ಹೂತು ಹಾಕಿರುವ 100 ಮೃತದೇಹಗಳು ವಿಧಿವತ್ತಾದ ಗೌರವ ಮತ್ತು ಅಂತ್ಯ ಸಂಸ್ಕಾರಗಳಿಂದ ವಂಚಿತವಾಗಿರುತ್ತವೆ. ಈಗ ಹೊರತೆಗೆಯುವ ಕಳೆಬರಗಳಿಗೆ ಗೌರವಪೂರ್ವಕ ಅಂತ್ಯ ಸಂಸ್ಕಾರವಾದಲ್ಲಿ ಆ ನೊಂದ ಆತ್ಮಗಳಿಗೆ ಶಾಂತಿ ಸಿಕ್ಕಿ ನನ್ನ ಪಾಪ ಪ್ರಜ್ಞೆಯು ಕಡಿಮೆ ಆಗುತ್ತದೆ ಎಂಬ ನಂಬಿಕೆ ನನ್ನದು. ಈ ಕಾರಣದಿಂದ ನಾನು ಹೂತಿಟ್ಟ 100 ಶವಗಳನ್ನು ಹೊರತೆಗೆಯಲು ಕಾನೂನಿನ ಅನ್ವಯ ಅವಕಾಶ ಮಾಡಿಕೊಡಬೇಕಾಗಿ ವಿನಂತಿ. ಈ ದೂರನ್ನ ಅತ್ಯಂತ ಗಂಭೀರತೆಯಿಂದ ಪರಿಗಣಿಸಲು ಮತ್ತು ಈ ಘೋರ ಅಪರಾಧಗಳನ್ನ ತನಿಖೆಗೊಳಪಡಿಸಿ ಸಾವಿನಲ್ಲಿಯೂ ಘನತೆಯನ್ನ ನಿರಾಕರಿಸಲ್ಪಟ್ಟ ಲೆಕ್ಕವಿಲ್ಲದಷ್ಟು ಬಲಿಪಶುಗಳಿಗೆ ಅನ್ಯಾಯವನ್ನ ಒದಗಿಸಲು ತಕ್ಷಣ ಕ್ರಮ ತೆಗೆದುಕೊಳ್ಳುವಂತೆ ನಾನು ಪ್ರಾರ್ಥಿಸುತ್ತೇನೆ. ನನ್ನ ಹೆಸರು ಮತ್ತು ಮಾಹಿತಿಯನ್ನ ಗೌಪ್ಯವಾಗಿ ಇಡುವಂತೆ ತಮ್ಮಲ್ಲಿ ನನ್ನ ಕಳಕಳಿಯ ಮನವಿ. ಈ ದೂರಿನ ಮುಂದುವರಿದ ಭಾಗವಾದ ಆರೋಪಿತರ ಹೆಸರು ಮತ್ತು ಅಪರಾಧಗಳಲ್ಲಿ ಅವರ ನಿಖರ ಪಾತ್ರವನ್ನ ಪೊಲೀಸರಿಗೆ ತಿಳಿಸುವ ಮುನ್ನವೇ ನಾನು ಕೊಲೆಯಾಗಿ ಇಲ್ಲವೇ ಅಲಭ್ಯವಾಗಿ ಹೋದರೆ ನಡೆದಿರುವ ಸತ್ಯವು ನನ್ನೊಡನೆ ನಾಶವಾಗದಿರಲೆಂದು ಮುಂದುವರಿದ ದೂರನ್ನ ನನ್ನ ಸಹಿ ಹಾಕಿ ಸುಪ್ರೀಂ ಕೋರ್ಟ್ ವಕೀಲರಾದ ಶ್ರೀ KV ಧನಂಜಯ್ ಅವರಿಗೆ ನೀಡಿರುತ್ತೇನೆ. ಈ ಪತ್ರವಾದ ನಂತರದಲ್ಲಿ ಸರ್ಕಾರ SIT ರಚನೆವರೆಗೂ ಅನೇಕ ಬೆಳವಣಿಗೆಗಳಾಗಿದೆ. ಈಗಷ್ಟೇ ನಾವು ಫೋರೆನ್ಸಿಕ್ ಎಕ್ಸ್ಪರ್ಟ್ ಹತ್ರ ಕೂಡ ಮಾತನಾಡಿದ್ವಿ. ಈಗ ಇಡೀ ಪ್ರಕರಣ ನಿಂತಿರೋದು ನಿಜಕ್ಕೂ ಈ ವ್ಯಕ್ತಿ ಹೇಳಿದಂತೆ ಆ ಜಾಗದಲ್ಲಿ ಅಸ್ಥಿಪಂಜರಗಳು ಅಥವಾ ಮೂಳೆಗಳು, ತಲೆಬುರುಡೆಗಳು ಸಿಗುತ್ತಾ ಅನ್ನೋದ್ರ ಮೇಲೆ. ಇನ್ ಕೇಸ್ ಸಿಕ್ಕಿದ್ರೆ ತನಿಖೆ ಪ್ರಗತಿ ಆಗತ್ತೆ, ಇಲ್ಲದೆ ಹೋದರೆ ಮುಂದೇನು ಕಾದು ನೋಡ್ಬೇಕಷ್ಟೆ. ಇದಾಗಿತ್ತು ಹೊತ್ತಿನ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDH T+ ಮಸಾಲೆ.